ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತ ವೇದವ್ಯಾಸ ರೂಪದಿಂದ ಅವತಾರ ಮಾಡಿರ್ತಕ್ಕಂಥ ಭಗವಂತ ಭೀಮಸೇನ ದೇವರ ವರ್ಣನೆಯನ್ನ ಶಾಂತಿ ಪರ್ವದಲ್ಲಿ ವಿಶೇಷವಾಗಿ ವಾಯುದೇವರ ಮೂಲ ರೂಪವನ್ನು ಸೇರಿಕೊಂಡಂತೆ ವರ್ಣಿಸಿರುವಂತಹದ್ದು. ಆಚಾರ್ಯರಿಗೂ ಕೂಡ ಬಹಳಷ್ಟು ಪ್ರೀತಿಯನ್ನ ಕೊಡತಕ್ಕಂತಹ, ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಡತಕ್ಕಂತಹ ಸ್ತುತಿ ಎಂಬಂತಹ ದೃಷ್ಟಿಯಿಂದ ಅದನ್ನ ತ್ರಿವಿಕ್ರಮ ಪಂಡಿತರು ವಿಶೇಷವಾಗಿ ವಾಯುಸ್ತುತಿ ಎಂಬಂತಹ ರೀತಿಯಲ್ಲಿ ಸುಂದರವಾಗಿ ಚಿತ್ರಣ ಮಾಡಿರ್ತಕ್ಕಂತಹ ವ್ಯಾಸರ ಏಕಶ್ಲೋಕಿ ವಾಯುಸ್ತುತಿ. ವಾಯು ಭೀಮಃ ಭೀಮನಾದಃ ಮಹೌಜಾಃ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿ ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯು ದೇವದೇವಃ ವಿಶಿಷ್ಟಃ ಅಂತ ವಿಶೇಷವಾಗಿ ಇಲ್ಲಿ ವಾಯುದೇವರ 7 ನಾಮಗಳನ್ನು, 7 ಹೆಸರುಗಳು ಮಾತ್ರ ಅಲ್ಲ, ಅದು ಅನ್ವರ್ಥವಾಗಿರ್ತಕ್ಕಂತಹ ವಾಯುದೇವರ ಒಂದೊಂದು ವಿಶೇಷ ಗುಣಗಳನ್ನು ವರ್ಣನೆ ಮಾಡತಕ್ಕಂತಹ ಉಪನಿಷತ್ ಪ್ರತಿಪಾದ್ಯವಾಗಿರುವಂತಹ ಈ ಎಲ್ಲ ನಾಮಗಳ ವಿಶೇಷವಾಗಿರ್ತಕ್ಕಂತಹ ಅರ್ಥಾನುಸಂಧಾನ ಅದು ಉಪನಿಷತ್ತಿನಲ್ಲಿ ಬಂದಿರುವಂತೆ ವಾಯುದೇವರ ಮಹಿಮೆಗಳನ್ನ ಅಂತ ಅದನ್ನ ತಿಳಿದುಕೊಳ್ತಾ ವ್ಯಾಸರ ಆ ವಾಯುಸ್ತುತಿಯನ್ನ ಈ 2-3 ದಿನಗಳಲ್ಲಿ ಚಿಂತನೆ ಮಾಡೋಣ. ಮೊದಲಿಗೆ ಹೇಳುವಂತಹದ್ದು ವಾಯು ಅಂತ ಹೇಳ್ತಾರೆ. ವಾಯು ಅಂದ್ರೆ ವಾಯುದೇವರು ಅಂತಾನೆ ಅರ್ಥ. ವಾಯು ಶಬ್ದಕ್ಕೆ ಅರ್ಥವೇ ವಾಯುದೇವರು ಎಂಬಂತಹದ್ದು. ಆದರೆ ಅದು ಕೇವಲ ವಾಯುದೇವರನ್ನ ಕುರಿತು ಹೇಳುವಂತಹ ಆ ವಾಯು ಶಬ್ದ ವಿಶೇಷವಾಗಿ ವಾಯುದೇವರನ್ನ ಗುಣ ವಿಶಿಷ್ಟರಾಗಿರತಕ್ಕಂಥ ವಾಯುದೇವರನ್ನ ಕೊಂಡಾಡತಕ್ಕಂಥದ್ದು. ಎಷ್ಟು ಪ್ರೀತಿ ವೇದವ್ಯಾಸರಿಗೆ ವಾಯುದೇವರ ಮೇಲೆ ಅಂದ್ರೆ ಒಂದೇ ಶಬ್ದವನ್ನ, ವಾಯು ಎಂಬಂತ ಒಂದು ಶಬ್ದವನ್ನ ಆ ಒಂದು ಶ್ಲೋಕದಲ್ಲಿ 2 ಬಾರಿ ಬಳಸ್ತಾರೆ. ಒಂದು ಶಬ್ದವನ್ನು 1 ಬಾರಿ ಬಳಸಿದ್ರೆ ಸಾಕು. ಒಂದೇ ಶಬ್ದವನ್ನು 2 ಬಾರಿ ಹೇಳುವಂತಹದ್ದು. ಯಾಕೆ ಅಂದ್ರೆ ಒಂದು ವಾಯುದೇವರು ಜೀವೋತ್ತಮರು, ಎಲ್ಲ ದೇವತೆಗಳಿಗಿಂತಲೂ ಕೂಡ ಅನೇಕ ಗುಣಗಳಿಂದ ಉತ್ತಮರು ಎಂಬಂತಹ ಒಂದು ಪ್ರಮೇಯವನ್ನು ಸೂಚನೆ ಮಾಡುವುದರ ಜೊತೆಯಲ್ಲಿ ಎಷ್ಟು ಪ್ರೀತಿ ಇದೆ ವಾಯುದೇವರ ಮೇಲೆ, ವೇದವ್ಯಾಸರಿಗೆ ಎಷ್ಟು ಅನುಗ್ರಹ ಇದೆ ಎಂಬಂತಹ ವಿಷಯವನ್ನು ಕೂಡ ಸೂಚನೆ ಮಾಡುತ್ತೆ. ನೆಂಟರು ಬರ್ತಾರೆ, ಸ್ನೇಹಿತರು ಬರ್ತಾರೆ, ಮನೆಗೆ ಬಹಳ ಅಪರೂಪವಾಗಿ ಬರ್ತಾರೆ. ಯಾವಾಗಲೂ ಬರೋರೇನಲ್ಲ, ಯಾವಾಗೋ ಒಮ್ಮೆ ಬರ್ತಾರೆ. ಬಹಳಷ್ಟು ಖುಷಿ ಆಗುತ್ತೆ. ವರ್ಷಗಟ್ಟಲೆ ಬಂದಿರೋದೇ ಇಲ್ಲ, ಭೇಟಿಯೇ ಇಲ್ಲ. ಬಂದಾಗ ಏನಾಗ್ತದೆ, ಬಹಳಷ್ಟು ಸಂತೋಷದಿಂದ ಏನ್ ಮಾಡ್ತೇವೆ, ಅಯ್ಯೋ ಬಹಳಷ್ಟು ದಿನ ಆಯ್ತು, ಬನ್ನಿ 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 ಅಂತ ಕರೀತೇವೆ. ಬನ್ನಿ ಅಂದ್ರೆ 1 ಸಲ ಬನ್ನಿ ಅಂತ ಹೇಳಿದ್ರೆ ಅವರಿಗೆ ಕೇಳಿಸುತ್ತೆ, ಅರ್ಥನೂ ಆಗುತ್ತೆ. 1 ಬಾರಿ ಹೇಳುವಂತಹ ಪದವನ್ನೇ 3-4 ಬಾರಿ ಹೇಳುವುದು. ಯಾಕೆ ಅಂದ್ರೆ ಅವರ ಮೇಲಿರುವಂತಹ ಗೌರವ, ಆದರ, ಪ್ರೀತಿಯನ್ನ ಸೂಚನೆ ಮಾಡತಕ್ಕಂಥದ್ದು. ಹಾಗೆ ವಾಯು ಎಂಬಂತಹ ಒಂದು ಶಬ್ದವನ್ನೇ 2 ಬಾರಿ ವೇದವ್ಯಾಸರು ಒಂದು ಶ್ಲೋಕದಲ್ಲಿ ಬಳಸಿದ್ದಾರೆ ಅಂದ್ರೆ ವಾಯುದೇವರ ಮೇಲೆ ಎಷ್ಟು ಪ್ರೀತಿ ಅನ್ನುವುದನ್ನ ಸೂಚನೆ ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲ, ವಾಯು ಎಂಬಂತಹ ಶಬ್ದಕ್ಕೆ ಯಾಕೆ ಏನು ಅರ್ಥ, ಆ ಅರ್ಥ ಎಲ್ಲ ಶಬ್ದಗಳಿಗೂ ಅನೇಕ ಅರ್ಥಗಳಿದ್ದಾವೆ. ಹೀಗೆ ಈ ಅರ್ಥಪೂರ್ಣವಾಗಿರತಕ್ಕಂತಹ ಶಬ್ದಗಳನ್ನು ಪ್ರಯೋಗ ಮಾಡುವುದರ ಉದ್ದೇಶ ಅಂದ್ರೆ ವಾಯುದೇವರು ವಿಶಿಷ್ಟ. ಈ ವೈಶಿಷ್ಟ್ಯ ಇಲ್ಲಿ ಹೇಳುವಂತಹ ವಾಯುದೇವರ ವೈಶಿಷ್ಟ್ಯ ಬೇರೆ ಯಾರಲ್ಲಿಯೂ ಇಲ್ಲ. ಆದ್ದರಿಂದ ವಾಯು ದೇವದೇವ. ಮೊದಲಿಗೆ ವಾಯು, ಯಾಕೆ ವಾಯುದೇವರು ವಾಯು ಅಂತ ಕರೆಸಿಕೊಳ್ತಾರೆ ಅಂದ್ರೆ ಅವರಲ್ಲಿರುವಂತಹ ಗುಣಗಳು ಬೇರೆ ಯಾರಲ್ಲಿಯೂ ಇಲ್ಲವಾದ್ರಿಂದ ವಾಯು ಅಂತ 2ನೇದಾಗಿ ವಿಶೇಷಣವನ್ನಾಗಿ ಸೇರಿಸಿಕೊಂಡು ಅವರನ್ನ ವಿಶಿಷ್ಟ ದೇವತೆ ಅಂತ ಸೂಚನೆ ಮಾಡ್ತಾರೆ. ಹೀಗೆ ವಾಯುದೇವರನ್ನ ಸುಂದರವಾಗಿ ವರ್ಣನೆ ಮಾಡ್ತಾ ಹೇಳ್ತಾರೆ. ಮೊದಲಿಗೆ ವಾಯು ಅಂತ ಹೇಳ್ತಾರೆ. ವಾಯು ಅಂದ್ರೆ ಅದು ಭಗವಂತನ ನಾಮ. ಯಾಕೆ ಅಂದ್ರೆ ಯೋ ದೇವಾನಾಂ ನಾಮಧಾ ಏಕ ಏವ ತಂಸಂ ಪ್ರಶ್ನಂ ಭುವನಾಯಂತ್ಯನ್ಯ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣು ಪರಮಂ ಉದಾಹರನ್
ಸಂತಿ. ಹೀಗೆ ಅನೇಕ ಶ್ರುತಿಗಳನ್ನು ಆಚಾರ್ಯರು ಭಾಷೆಯಲ್ಲಿ ಉಲ್ಲೇಖ ಮಾಡ್ತಾ ಹೇಳುವಾಗ ಪ್ರತಿಯೊಂದು ನಾಮವೂ ಕೂಡ, ಪ್ರತಿಯೊಂದು ಶಬ್ದವೂ ಕೂಡ, ಪ್ರತಿಯೊಂದು ಅಕ್ಷರವೂ ಕೂಡ ಮೂಲತಃ ಭಗವಂತನನ್ನೇ ಕೊಂಡಾಡುತ್ತೆ, ಭಗವಂತನನ್ನೇ ಸ್ತೋತ್ರ ಮಾಡುತ್ತೆ, ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ. ಆ ನಂತರದಲ್ಲಿ, ಭಗವಂತನ ನಂತರದಲ್ಲಿ ಆ ಎಲ್ಲ ಶಬ್ದಗಳು ಕೂಡ ವಾಯುದೇವರನ್ನು ಕೂಡ ಕೊಂಡಾಡ್ತಾರೆ. ಅವು ವಾಯುದೇವರ ನಾಮಗಳು ಆಗ್ತವೆ. ಆ ನಂತರದಲ್ಲಿ ಆಯಾ ದೇವತೆಗಳನ್ನಿಟ್ಟುಕೊಂಡು ಆಯಾ ಹೆಸರುಗಳು. ಹೀಗೆ ಮೂಲತಃ ಎಲ್ಲ ನಾಮಗಳು, ಎಲ್ಲ ಶಬ್ದಗಳು ಭಗವಂತನನ್ನು ಹೇಗೆ ಕೊಂಡಾಡ್ತಾವೋ, ಭಗವಂತನ ನಂತರದಲ್ಲಿ ವಾಯುದೇವರನ್ನು ಕೊಂಡಾಡ್ತಾವೆ ಎಂಬಂತಹ ಈ ವಿಷಯವನ್ನಿಟ್ಟುಕೊಂಡು ಆಚಾರ್ಯರು ವಾಯು ಶಬ್ದವನ್ನ, ಅದರ ನಿರ್ವಚನವನ್ನ, ಅದರ ಅರ್ಥವನ್ನ, ಯಾಕೆಂದ್ರೆ ವಾಯು ಎಂಬಂತಹ ಶಬ್ದ ವೇದದಲ್ಲಿ, ಋಗ್ವೇದದಲ್ಲಿ ಬರುವಂತಹ ಶಬ್ದ. ವಾಯವಾಯ ಹಿ ದರ್ಶತೇವೆ ಸೋಮಾರಂ ಕೃತಾಃ ಅಂತ ವಾಯು ಶಬ್ದ ಅಲ್ಲಿ ಬರ್ತದೆ. ಆ ವಾಯು ಶಬ್ದಕ್ಕೆ, ವೇದದಲ್ಲಿ ಬರುವಂತಹ ವಾಯು ಶಬ್ದಕ್ಕೆ ಏನು ಅರ್ಥ ಅಂತ ಆಚಾರ್ಯರ ಋಗ್ಭಾಷದಲ್ಲಿ ಭಗವಂತನಲ್ಲಿ 10 ವಿಧವಾಗಿ 10 ಅರ್ಥಗಳಲ್ಲಿ ವಾಯು ಶಬ್ದ ಇದೆ. ವಾಯು ಶಬ್ದಕ್ಕೆ ನಾವು ಒಂದೇ ಅರ್ಥ ವಾಯುದೇವರ ಅಂತ ಹೇಳ್ತೇವೆ. ಆದ್ರೆ ಭಗವಂತನಲ್ಲಿ ಆಗುವಾಗ ವಾಯು ಶಬ್ದಕ್ಕೆ 10 ಅರ್ಥಗಳು ಭಗವಂತನಲ್ಲಿ ಇವೆ ಅಂತ, ಮುಖ್ಯವಾಗಿ ಭಗವಂತನಲ್ಲಿ ಕೊಂಡಾಡ್ತಕ್ಕಂಥ ವಾಯು ಶಬ್ದ ಅನಿಷಿದ್ಧ ತದನ್ಯೇಷು ಯಥಾ ಯೋಗ್ಯತೆಯ ಮತ. ನಿಷಿದ್ಧ, ನಿಷಿದ್ಧ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅನ್ವಯ ಮಾಡುವಾಗ ಆ ಎಲ್ಲ ಅರ್ಥಗಳು ಕೂಡ ವಾಯುದೇವರಲ್ಲೂ ಬರ್ತವೆ. ಆದ್ದರಿಂದ ಮುಖ್ಯವಾಗಿ ಭಗವಂತನಲ್ಲಿ 10 ಅರ್ಥಗಳನ್ನು ಹೇಳ್ತಕ್ಕಂಥ ವಾಯು ಶಬ್ದ ತದನಂತರದಲ್ಲಿ ಮುಖ್ಯ ಪ್ರಾಣದೇವರನ್ನ ಕೊಂಡಾಡುವಾಗಲೂ ಕೂಡ 10 ಅರ್ಥಗಳಿಂದಲೇ ವಾಯುದೇವರು ವಿಶಿಷ್ಟರು ಅಂತ ಸೂಚನೆ ಮಾಡುತ್ತೆ ಅಂತ ಈ ವಿಷಯವನ್ನು ಆಚಾರ್ಯರು ಋಗ್ಭಾಷದಲ್ಲಿ ಹೇಳ್ತಾರೆ. ಹೀಗೆ ವಾಯು ಎಂಬಂತಹ ಶಬ್ದಕ್ಕೆ ಭಗವಂತ ಮತ್ತು ವಾಯುದೇವರು ಅಂತ ಅರ್ಥದಲ್ಲಿ 10 ಅರ್ಥಗಳು ಇವೆ ಅಂತ ಆಚಾರ್ಯರು ವರ್ಣನೆ ಮಾಡ್ತಾರೆ. ಇದು ಋಗ್ಭಾಷದಲ್ಲಿ. ಪುನಃ ಮತ್ತೊಂದು ಕಡೆ ಐತಿರೇಯ ಭಾಷೆಯಲ್ಲಿ, ಐತಿರೇಯ ಉಪನಿಷತ್ ಭಾಷೆಯಲ್ಲಿ ಹೇಳುವಾಗ ಸೈಷೋನ್ನಸ್ಯ ಗ್ರಹೋ ಯತ್ ವಾಯು ಅಂತ ಅದನ್ನು ಉಲ್ಲೇಖ ಮಾಡುವಂತಹದ್ದು ಆಚಾರ. ಅಂದ್ರೆ ವಾಯು ಎಂಬಂತಹ ಒಂದು ಶಬ್ದ ಅಂತ ನಾವು ಅಂದ್ಕೊಂಡಿದ್ದೇವೆ. ಅದು ಒಂದು ಶಬ್ದ ಅಲ್ಲ. ನಮಗೆ 2 ಅಕ್ಷರಗಳು ವಾ ಮತ್ತೆ ಯು ಎರಡು ಸೇರಿಬಿಟ್ಟು ಒಂದು ಶಬ್ದ ಅಂತ ಹೇಳ್ತೇವೆ. ಆಚಾರ್ಯ ಹೇಳ್ತಾರೆ ವಾಯು ಎಂಬಂತಹದ್ದು ಒಂದು ಶಬ್ದ ಅಲ್ಲ, ಅದು 3 ಶಬ್ದಗಳಿಂದ ಕೂಡಿರ್ತಕ್ಕಂಥ ಒಂದು ಶಬ್ದ ಅಂತ ಹೇಳ್ತಾರೆ. ಏನು ಇರೋದೇ 2 ಅಕ್ಷರ, ಒಂದೇ ಎಲ್ಲಿಂದ ಬರಬೇಕು ಅಂದ್ರೆ 3 ಶಬ್ದ ಇದೆ. ಒಂದು ವಾ ಅಂತ ಇದೆ. ವಾ ಅಂದ್ರೆ ಬರೀ ಅಕ್ಷರ ಅಷ್ಟೇ ಅಲ್ಲ, ವಾ ಎನ್ನುವಂತಹದ್ದು ಒಂದು ಶಬ್ದ, ಒಂದು ಪದ ಅಂತ ಹೇಳ್ತಾರೆ. ಆಮೇಲೆ ಎರಡನೆಯದಾಗಿ ಆಯುಹು ಅಂತ ಹೇಳ್ತಾರೆ, ಅದು ಒಂದು ಪದ ಅಂತ. ವಾ ಎನ್ನುವಂತಹದ್ದು ಒಂದು ಪದ, ಆಯುಹು ಎನ್ನುವಂತಹದ್ದು ಒಂದು ಪದ, 2 ಪದ ಇದೆ. ಅದೆರಡು ಸೇರಿಸಿದರೆ ವಾಯುಹು ಅದು ಒಂದು ಪದ. ಹೀಗೆ ವಾಯು ಎಂಬಂತಹದ್ದು 2 ಅಕ್ಷರಗಳಿಂದ ಕೂಡಿದ 3 ಶಬ್ದಗಳುಳ್ಳ ಪದ ಅಂತ ಅದನ್ನ ಈ ರೀತಿ ನಿರ್ವಚನೆ ಮಾಡ್ತಾರೆ. ಅದರಿಂದ ವಾ ಅಂದ್ರು ಪದ ಅಂದ್ರೆ ಅರ್ಥ ಇರಬೇಕು, ಅರ್ಥ ಇಲ್ಲದೆ ಇರ್ತಕ್ಕಂಥದ್ದನ್ನು ಪದ ಅಂತ ಹೇಳುವುದಿಲ್ಲ. ಆದ್ದರಿಂದ ವ ಅಂದ್ರೆ ಅರ್ಥವತ್ತಾಗಿರ್ತಕ್ಕಂತಹ ವಾಯುದೇವರ ನಾಮ. ಆಯು ಅಂದ್ರು ಅದು ಅರ್ಥವುಳ್ಳಂತಹ ವಾಯುದೇವರ ನಾಮ. ವಾಯು ಅಂದ್ರೂ ಕೂಡ ವಾಯುದೇವರ ಹೆಸರೇ. ಹೀಗೆ ವಿಶೇಷವಾಗಿ ಆ ಒಂದು ನಾಮದಲ್ಲಿ 3 ಶಬ್ದಗಳನ್ನು ಸೇರಿಸಿಕೊಂಡು ಅರ್ಥವನ್ನು ಹೇಳ್ತಕ್ಕಂಥದ್ದು ಆಚಾರ್ಯರು ಐತಿರೇಯ ಭಾಷೆಯಲ್ಲಿ. ಏನು ಅರ್ಥ ಅಂದ್ರೆ ಮೊದಲಿಗೆ ಹೇಳ್ತಾರೆ ವ. ವ ಅಂದ್ರೆ ಒಂದು ನ್ಯಾಯ ಸಂಸ್ಕೃತದಲ್ಲಿ ವಭಯೋಹ ಅಭೇದ ಅಂತ ಒಂದು ನಿಯಮ ಇದೆ. ವ ಮತ್ತು ಭ ಆ 2 ಅಕ್ಷರಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ, ಅರ್ಥ ವ್ಯತ್ಯಾಸ ಇಲ್ಲ, ಪ್ರಯೋಗದಲ್ಲಿ ವ್ಯತ್ಯಾಸ. ಆದ್ರಿಂದ ಎಲ್ಲಿ ವಕಾರವನ್ನ ಬಳಸ್ತೇವೆ ಅಲ್ಲಿ ವಕಾರವನ್ನು ಪ್ರಯೋಗಿಸಬಹುದು, ಎಲ್ಲಿ ವಕಾರವನ್ನ ಪ್ರಯೋಗಿಸ್ತೇವೆ ಅಲ್ಲಿ ವಕಾರಕ್ಕೆ ಎರಡಕ್ಕೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ವಭಯೋಹ ಅಭೇದ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ವ ಅಂದ್ರೆ ಬ ಅಂತ. ಬ ಅಂದ್ರೆ ಅದು ಬಳಿತ್ಥಾ ಸೂಕ್ತದ ಮೊದಲನೆಯ ಅಕ್ಷರ. ಬಳಿತ್ಥಾ ಸೂಕ್ತ ವಿಶೇಷವಾಗಿ ನಾವು ಪ್ರಾಣದೇವರಿಗೆ ಅಭಿಷೇಕಾದಿಗಳನ್ನು ಮಾಡುವಾಗ ಹೇಳುವಂತಹ ಸೂಕ್ತ, ಋಗ್ವೇದದಲ್ಲಿ ಬರತಕ್ಕಂತಹ ಸೂಕ್ತ. ಬ ಅಂದ್ರೇನು? ಬಳಿತ್ಥ, ಬಟ್ ಇತ್ಥ ಬಳಿತ್ಥ ಅಂತ ಹೇಳ್ತಾರೆ. ಬಟ್ ಅಂತ ಶಬ್ದ, ಬಳಿತ್ಥ ಅಂತ ನಾವು ಲಕಾರ ಹೇಳಿದ್ರು ಕೂಡ ಅದನ್ನ ಪದಚ್ಛೇದ ಮಾಡಿದಾಗ ಬಟ್ ಇತ್ಥ ಅಂತ ಮಾಡ್ತಾರೆ. ಬಟ್ ಅಂದ್ರೆ ಇಂಗ್ಲಿಷಿನ ಬಟ್ ಅಲ್ಲ, ಅದು ಬೇರೆ ಬಟ್. ಸಂಸ್ಕೃತದಲ್ಲಿ ಬಟ್ ಅಂದ್ರೆ ಬಲ ಅಂತ. ಬ ಅಂದ್ರೆ ಬಲ ಅಂತ ಅರ್ಥ. ಅಂದ್ರೆ ವಾಯುದೇವರು ಎಂಥವರು ಅಂದ್ರೆ ಬಲಸ್ವರೂಪರು. ಮುಖ್ಯ ಪ್ರಾಣದೇವರ ಸ್ವರೂಪ ಎಂತಹದ್ದು? ಮಹಾಬಲಿಷ್ಠ, ಮಹಾಬಲಸ್ವರೂಪರು ಎಂಬಂತ ಅರ್ಥದಲ್ಲಿ ಬ ಅಂತ ಇದೆ. ಸೂಕ್ತ, ಬಳಿತ ಸೂಕ್ತ ವೇದ ಮಂತ್ರವರನ್ನ ಭಟ್ ಎಂಬಂತಹ ರೂಪವನ್ನ ಕೊಂಡಾಡತಕ್ಕಂತಹದ್ದು
ಅದನ್ನ ವ್ಯಾಸರು ಹೇಳ್ತಾರೆ ಬ ಎಂಬಂತ ಶಬ್ದದೊಂದಿಗೆ. ಆದ್ದರಿಂದ ವಾಯುದೇವರನ್ನ ಬಲದೇವತೆ ಅಂತ ಗುರುತಿಸ್ತಾ ಇದ್ದಾರೆ ವೇದವ್ಯಾಸರು. ಯಾವ ದೇವತೆಯಲ್ಲಿಯೂ ಕೂಡ ಇಂತಹ ಬಲ ಇಲ್ಲ. ಮಹಾಬಲ ಎಲ್ಲರಲ್ಲಿಯೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತ ಭಗವಂತನ ಅನುಗ್ರಹದಿಂದ ತಮಗಿಂತ ಕೆಳಗಿನ ಕಕ್ಷೆಯಲ್ಲಿ ಇರುವಂತಹ ದೇವತೆಗಳಿಗಿಂತ ಹೆಚ್ಚಿನ ಬಲ ಇದೆ. ಆದರೆ ಎಲ್ಲ ದೇವತೆಗಳಿಗಿಂತಲೂ ಕೂಡ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಬಲ ಇರತಕ್ಕಂಥದ್ದು ವಾಯುದೇವರಾದ್ರಿಂದ ಅವರನ್ನ ಬಲದೇವತೆ ಬಲಸ್ವರೂಪರು ಅಂತ ಹೇಳ್ತಾರೆ. ಹಾಗಾಗಿ ಬ ಅಂದ್ರೆ ಬಲಿಷ್ಠ ಬಲದೇವತೆ ಅಂತ. ವಾಯುದೇವರ ಮೂಲ ರೂಪವು ಕೂಡ ಬಲರೂಪ. ಯಾವುದೆಲ್ಲ ಮೂಲ ರೂಪಕ್ಕೆ ಅನ್ವಯಿಸುತ್ತೆ ಅದೆಲ್ಲವೂ ಕೂಡ ಅವತಾರಗಳಿಗೂ ಬರುತ್ತೆ. ಮೂಲ ರೂಪದಲ್ಲಿ ಮಾತ್ರ ಬಲ, ಅವತಾರಗಳಿಗೆ ಬಂದಾಗ ಬಲ ಇಲ್ಲ ಅಂತಲ್ಲ. ಇತರ ದೇವತೆಗಳು ಬ್ರಹ್ಮವಾಯುಗಳನ್ನ ಬಿಟ್ರೆ, ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ. ವಾಯುದೇವರನ್ನ ಬಿಟ್ಟರೆ ರುದ್ರಾದ ಸಕಲ ದೇವತೆಗಳಿಗೂ ಕೂಡ ಮೂಲ ರೂಪದಲ್ಲಿ ಎಷ್ಟು ಜ್ಞಾನ, ಆನಂದ, ಶಕ್ತಿ, ಬಲ, ಸಾಮರ್ಥ್ಯ ಇರ್ತದೆ ಅಷ್ಟೊಂದು ಅವತಾರ ರೂಪಗಳಲ್ಲಿ ಅಭಿವ್ಯಕ್ತ ಆಗುವುದಿಲ್ಲ. ಅದು ಅಭಿವ್ಯಕ್ತ ಆಗಬೇಕಾದ್ರೆ ಅವರ ಮೂಲ ರೂಪದ ಚಿಂತನೆಯನ್ನ ಮಾಡಬೇಕು. ಆಗ ಮೂಲ ರೂಪದಲ್ಲಿರತಕ್ಕಂಥ ಶಕ್ತಿ ಅವತಾರ ರೂಪಕ್ಕೂ ಬರುತ್ತೆ. ಇಲ್ಲ ಅಂದ್ರೆ ಮೂಲ ರೂಪದಲ್ಲಿರತಕ್ಕಂಥ ಶಕ್ತಿ, ಜ್ಞಾನ, ಆನಂದಾದಿಗಳು ಅವತಾರ ರೂಪಕ್ಕೆ ಅಷ್ಟರ ಮಟ್ಟಿಗೆ ಇರುವುದಿಲ್ಲ. ಇದು ಇತರ ದೇವತೆಗಳಿಗೆ. ಆದರೆ ವಾಯುದೇವರಿಗೆ ಹಾಗೆಲ್ಲ ಮೂಲ ರೂಪದಲ್ಲಿ ಏನೇ ಇದೆಯೋ ಅದೆಲ್ಲವೂ ಕೂಡ ಪೂರ್ಣವಾಗಿ ಅವತಾರ ರೂಪಗಳಿಗೂ ಬರುತ್ತೆ. ಆದ್ದರಿಂದ ವ ಅಂದ್ರೆ ಮುಖ್ಯ ಪ್ರಾಣದೇವರ ಮೂಲ ರೂಪದಲ್ಲಿ ಹೇಗೆ ಬಲರೂಪರೋ ಬಲದೇವತೆಯೋ ಅವತಾರ ರೂಪಗಳಲ್ಲಿಯೂ ಕೂಡ ಅವರು ಬಲಸ್ವರೂಪರು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಮೂಲ ರೂಪದಲ್ಲಿ ಸ್ವತಃ ಭಗವಂತ ದೈತ್ಯರ ವಿರುದ್ಧವಾಗಿ ದೇವತೆಗಳ ರಕ್ಷಣೆಗೋಸ್ಕರ ಯುದ್ಧಕ್ಕೆ ಅಂತ ಹೊರಟಾಗ ತನ್ನ ಆಯುಧಗಳನ್ನ ತೆಗೆದುಕೊಂಡು ಹೊರಡ್ತಾನೆ. ಭಗವಂತನ ಆಯುಧಗಳು ಬೇಕಾದಷ್ಟು ಶಾರ್ಗ ಎಂಬಂತಹ ಧನುಸ್ಸು, ಸುದರ್ಶನ ಚಕ್ರ, ಪಾಂಚಜನ್ಯ ಎಂಬಂತಹ ಶಂಖ, ಕೌಮೋದಕಿ ಎನ್ನುವಂತಹ ಗದೆ, ನಂದಕ ಎನ್ನುವಂತಹ ಖಡ್ಗ, ಇದೆಲ್ಲವೂ ಭಗವಂತನ ಆಯುಧಗಳೇ. ಅದರಲ್ಲಿ ಹೇಳುವಂತಹದ್ದು ಭಗವಂತನ ಕೈಯಲ್ಲಿರುವಂತಹ ಗದೆ ಅಂದ್ರೆ ಅದು ಸ್ವತಃ ವಾಯುದೇವರೇ. ವಾಯುದೇವರೇ ಗದೆಯ ರೂಪದಲ್ಲಿ ಭಗವಂತನ ಕೈಯಲ್ಲಿದ್ದಾರೆ. ಅದರಿಂದ ಭಗವಂತ ಗದಾ ಪ್ರಹಾರ ಮಾಡಿ ದೈತ್ಯರ ಸಂಹಾರ ಮಾಡಿದ ಅಂದ್ರೆ ವಾಯುದೇವರ ಮೂಲಕವೇ ಭಗವಂತ ಸಂಹಾರ ಮಾಡುವಂತಾದ. ಅವರನ್ನು ಸಾಯಿಸೋದು ವಾಯುದೇವರು. ಗದಾ ಪ್ರಯೋಗ ಭಗವಂತ ಮಾಡ್ತಾನೆ. ಹಾಗೆ ವಾಯುದೇವರು ಭಗವಂತ ಏನೇನು ಮೂಲ ರೂಪದಿಂದ ಅಂದ್ರೆ ವಾಯುದೇವರು ಏನೇನು ಸಂಹಾರವನ್ನ ಮಾಡ್ತಾರೆ ಮೂಲ ರೂಪದಿಂದ, ಅದೆಲ್ಲವೂ ಕೂಡ ವಿಶಿಷ್ಟವಾಗಿರತಕ್ಕಂಥ ರೀತಿಯಲ್ಲಿ ಭಗವಂತ ವಾಯುದೇವರಿಂದ ಮಾಡಿಸುವಂತಹದ್ದು. ಆದ್ರಿಂದ ಅವ ಅಂದ್ರೆ ಬಲಸ್ವರೂಪರು ವಾಯುದೇವರು. ಅವತಾರಗಳಲ್ಲಿ ಹಾಗೆ ಪ್ರಥಮಾವತಾರ ಹನುಮದ ಅವತಾರವನ್ನು ನೋಡಿದಾಗ ರಾವಣ ಕುಂಭಕರ್ಣರನ್ನ ಸಂಹಾರ ಮಾಡತಕ್ಕಂಥ ಶಕ್ತಿ ಇದೆ ಅಂದ್ರೆ ಭಗವಂತನ ಹೇಳಿದ್ದಾನಲ್ಲ, ನಾನೇ ನಿಮ್ಮನ್ನ ಸಂಹಾರ ಮಾಡ್ತೇನೆ ಅವತಾರ ತ್ರಯಗಳಲ್ಲಿ ಅಂತ ಹೇಳಿದಾಗ ಅದಕ್ಕೋಸ್ಕರ ವಾಯುದೇವರು ಹನುಮಂತ ದೇವರು ಏನು ಮಾಡ್ತಾರೆ, ಕುಂಭಕರ್ಣನನ್ನ ಸೋಲಿಸ್ತಾರೆ, ರಾವಣನನ್ನ ಎಚ್ಚರ ತಪ್ಪಿಸ್ತಾರೆ, ಹೊರತು ಸಂಹಾರ ಮಾಡುವುದಿಲ್ಲ. ಉಳಿದೆಲ್ಲರ ದೈತ್ಯರನ್ನ ದುಷ್ಟ ದೈತ್ಯರನ್ನ ಬ್ರಹ್ಮವರದಿಂದ ಅಭೇದ್ಯರಾಗಿರತಕ್ಕಂಥ ಅನೇಕ ದೈತ್ಯರ ಸಂಹಾರವನ್ನ ಮಾಡಿ ಬಲದೇವತೆ ತಾನೇ ಅಂತ ತೋರಿಸಿಕೊಡ್ತಾರೆ ಅವತಾರ ಕಾಲದಲ್ಲಿ. ಹನುಮದ ಅವತಾರದಲ್ಲಿ, ಭೀಮಾವತಾರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಜರಾಸಂಧ ಹೇಗೆ ರಾವಣ ಕುಂಭಕರ್ಣನನ್ನು ಹನುಮಂತ ದೇವರು ಬಿಟ್ಟಿದ್ರೋ ಜರಾಸಂಧನನ್ನ ಕೃಷ್ಣ ಬಿಟ್ಟು ಬಿಡ್ತಾನೆ. 17 ಬಾರಿ ಯುದ್ಧದಲ್ಲಿ ಸೋಲಿಸಿದ್ರು ಕೂಡ ಏನಿಲ್ಲ, ಯುದ್ಧಕ್ಕೆ ಹೇಗೆ ಬರ್ತಾನೆ, ಎಷ್ಟು ದೊಡ್ಡ ಸೈನ್ಯವನ್ನ ಕಟ್ಟಿಕೊಂಡು ಬರ್ತಾನೆ. ಒಂದೊಂದು ಬಾರಿ ಬರಬೇಕಾದ್ರೂ ಕೂಡ 21 ಅಕ್ಷೋಹಿಣಿ ತೆಗೆದುಕೊಂಡು ಬರ್ತಾನಂತೆ. ಹೀಗೆ 17 ಬಾರಿ ಬರ್ತಾನೆ. 17 ಬಾರಿ ಬಂದಿರತಕ್ಕಂಥ ಜರಾಸಂಧ ವಾಪಸ್ ಹೋಗೋದು ಒಬ್ಬನೇ. ಉಳಿದಿರತಕ್ಕಂಥ ಎಲ್ಲ ರಾಜರನ್ನ ದೈತ್ಯರನ್ನ ಭಗವಂತ ಕೃಷ್ಣ ಬಲರಾಮರ ಸಂಹಾರ ಮಾಡ್ತಾರೆ. ಓಡಿ ಹೋಗ್ತಾರೆ. ಯುದ್ಧಕ್ಕೆ ಅಂತ ಬಂದವರು ಸಂಹೃತರಾಗ್ತಾರೆ. ಹೀಗೆ ಯುದ್ಧ ಸಾಮಗ್ರಿಗಳಿಂದ ಬಂದಿರತಕ್ಕಂಥ ಜರಾಸಂಧ ಬರೀ ಕೈಯಲ್ಲಿ ನಡ್ಕೊಂಡು ಹೋಗ್ತಾನೆ 17 ಬಾರಿ. ಆದರೂ ಕೂಡ ಅವನಿಗೆ ಅನಿಸುತ್ತಂತೆ, ಯಾವಾಗ ರಾಜಸೂಯಾಗ ಸಂದರ್ಭದಲ್ಲಿ ಜರಾಸಂಧನ ಇರುವವರೆಗೆ ರಾಜಸೂಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೃಷ್ಣ ಹೇಳಿಬಿಡ್ತಾನೆ ಯುಧಿಷ್ಠಿರನ ಹತ್ರ. ಹಾಗಾಗಿ ಏನ್ ಮಾಡ್ತಾನೆ, ಆಯ್ತು ಜರಾಸಂಧನ ಸಂಹಾರ ಆಗಬೇಕಲ್ವಾ, ಅರ್ಜುನ ಭೀಮಸೇನರನ್ನ ಕರೆದುಕೊಂಡು ಹೋಗ್ತಾನೆ ಕೃಷ್ಣ ಆ ಜರಾಸಂಧನ ಮಗಧ ದೇಶಕ್ಕೆ ಯುದ್ಧಕ್ಕೆ ಅಂತ. ಜರಾಸಂಧ ಅಲ್ಲಿ ನೋಡ್ತಾನೆ, ಬಂದಿರತಕ್ಕಂಥದ್ದು ಯಾರು, ಬ್ರಾಹ್ಮಣರು ಬಂದಿದ್ದಾರೆ. ಕೃಷ್ಣ ಭೀಮಾರ್ಜುನರು ಬ್ರಾಹ್ಮಣ ವೇಷದಿಂದ ಹೋಗಿದ್ದಾರೆ. ಯಾಕೆ, ಭಿಕ್ಷೆ ಬೇಡಬೇಕು. ಜರಾಸಂಧ ದುಷ್ಟನಾದರೂ ಕೂಡ ಬ್ರಾಹ್ಮಣರಿಗೆ ಗೌರವ ಕೊಡ್ತಾ ಇದ್ದಾನೆ. ಬ್ರಾಹ್ಮಣರನ್ನ ಸ್ವಾಗತ ಮಾಡ್ತಾನೆ, ಆದರ ಮಾಡ್ತಾನೆ, ಪಾದಪೂಜಾದಿಗಳನ್ನು ಮಾಡ್ತಾನೆ. ಏನು ಬೇಕು ಕೇಳಿ ಅಂತ ಹೇಳ್ತಾನೆ. ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಮಗೆ ಯುದ್ಧ ಭಿಕ್ಷೆ ಬೇಕು. ಏನು ಭಿಕ್ಷೆ? ಯುದ್ಧ ಭಿಕ್ಷೆ. ನೀವು ಬ್ರಾಹ್ಮಣರಲ್ವಾ? ಅಲ್ಲ.
ಹೇಳ್ತಾನೆ, ನಾನು ಕೃಷ್ಣ, ಇವನು ಭೀಮ, ಇವನು ಅರ್ಜುನ, ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಬಂದಿದ್ದೇವೆ, ಯಾರು ಬೇಕೋ ನೀನು ಆಯ್ಕೆ ಮಾಡು, ಚಾಯ್ಸ್ ಈಸ್ ಯುವರ್ಸ್, ನಾವು 3 ಜನ ರೆಡಿ ಇದ್ದೇವೆ ಅಂತ. ಆಗ ಜರಾಸಂಧ ಆಲೋಚನೆ ಮಾಡ್ತಾನಂತೆ, ನನಗೆ ಬ್ರಹ್ಮದೇವರ ವರ ಇದೆ, ನಾನು ಅವಧ್ಯ, ಯಾರಿಂದಲೂ ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ 17 ಬಾರಿ ನನ್ನನ್ನು ಸೋಲಿಸಿದ್ದಾನೆ, ಅವನಿಗೂ ನನ್ನನ್ನು ಸಂಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಬ್ರಹ್ಮದೇವರ ವರ ಇದೆ, ಇಲ್ಲಾಂದ್ರೆ ಸಂಹಾರ ಮಾಡಿಬಿಡ್ಬೋದಿತ್ತಲ್ವಾ. ಆದ್ರಿಂದ ಕೃಷ್ಣನ ಜೊತೆ ಯುದ್ಧ ಮಾಡಿದ್ರೆ ಸಾಯೋದಿಲ್ಲ ಗ್ಯಾರಂಟಿ, ಮತ್ತೆ ಸೋತು ಹೋಗ್ತೇನೆ. ಈ 17 ಬಾರಿ ಸೋತು ಹೋಗಿದ್ದೇನಲ್ವಾ, ಈ ಸಲ ಆದ್ರೆ ಗೆಲ್ಲಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ, ಕೃಷ್ಣ ಬೇಡ ಅಂತ ಬಿಟ್ಟು ಅರ್ಜುನನ್ನು ನೋಡ್ತಾನಂತೆ. ಅರ್ಜುನ 55 ವರ್ಷೀಯ ಬಾಲ, ಅಯ್ಯೋ ಇನ್ನೂ ಅವನು ಬರೀ 55 ವರ್ಷದ ಹುಡುಗ, 55 ವರ್ಷದ ಬಾಲಕ ಅಂತ ಹೇಳ್ತಾನೆ. ಆ ಕಾಲದಲ್ಲಿ 55 ವರ್ಷದ ಬಾಲಕನೇ, ಯಾಕೆ 106 ವರ್ಷ ಬದುಕ್ತಾ ಇದ್ರು. 55-60 ವರ್ಷ ಷಷ್ಠಿ ಪೂರ್ತಿ ಅಲ್ಲ, ಆವಾಗ ಇನ್ನು ಬಾಲಕರೇ ಅಂತ. ಹೀಗೆ ಆ ಅರ್ಜುನ ಏನ್ ಅನ್ಕೊಂಡಿದ್ದ, ಅಯ್ಯೋ ನಾನಿದ್ದೇನೆ, ಒಂದು ವೇಳೆ ಭೀಮಸೇನ ಆಗದೆ ಹೋದರೆ ನಾನು ಒಂದು ಕೈ ಜೋಡಿಸೋಣ ಎಂಬಂತ ಅರ್ಥದಲ್ಲಿ ರೀತಿಯಲ್ಲಿರ್ತಕ್ಕಂಥ ಅರ್ಜುನನನ್ನ ಎಷ್ಟು ಅವನ ಜರಾಸಂಧ ಹೀಯಾಳಿಸಿಬಿಟ್ಟಾದ್ರೆ, ಬರೀ ಹುಡುಗ ಅವನ ಜೊತೆ ಯುದ್ಧ ಮಾಡಿ ಗೆದ್ರೆ, ಅಯ್ಯೋ ಚಿಕ್ಕ ಹುಡುಗನ ಜೊತೆ ಹೊಡೆದು ಗೆದ್ರೆ ಅದೇನು ಕೀರ್ತಿ, ಜರಾಸಂಧನಂತಹ ಮಹಾರಾಜನಿಗೆ ಕೀರ್ತಿಯ. ಒಂದು ವೇಳೆ ಸೋತು ಹೋಗಿಬಿಟ್ರೆ, ಇಷ್ಟು ಇಂತಹ ಜರಾಸಂಧ ಬರೀ ಅವನ ಜೊತೆಯಲ್ಲಿ ಸತ್ತು ಹೋಗಿದ್ದಾನೆ, ಸೋತು ಹೋಗಿದ್ದಾನಂತ. ಈ ಗೆದ್ರೆ ಕೀರ್ತಿ ಇಲ್ಲ, ಸೋತ್ರೆ ಅಪಕೀರ್ತಿ, ಅವನು ಬೇಡ. ಅದಕ್ಕೆ ಏನು ಮಾಡ್ತಾನೆ, ಯುದ್ಧ ಮಾಡುವುದಾದ್ರೆ ಭೀಮಸೇನನೇ ಸರಿ, ಗೆದ್ರೆ ಕೀರ್ತಿ, ಸೋತ್ರೆ ಭೀಮಸೇನಿಂದ ಸತ್ತಿದ್ದಾನೆ ಅದು ಕೀರ್ತಿಯೇ. ಹೀಗೆ ಭೀಮಸೇನನ್ನ ಬಲದೇವತೆ ಅಂತಾನೆ ಗುರುತಿಸಿರತಕ್ಕಂತಹದ್ದು ಸ್ವತಃ ಶತ್ರುವಾಗಿರುವಂತಹ ಆ ಕಾಲದ ಬಲಿಷ್ಠರಾಜರಲ್ಲಿ ಬಲಿಷ್ಠ ಅಂತ ಅನಿಸಿಕೊಂಡಿರತಕ್ಕಂತಹ ಜರಾಸಂಧ. ಹೀಗೆ ಭೀಮರೂಪವು ಬಲರೂಪವೇ. ಆಚಾರ್ಯರು ಜ್ಞಾನಾವತಾರ, ತೃತೀಯಾವತಾರ ಜ್ಞಾನ ಕಾರ್ಯಕ್ಕೋಸ್ಕರವೇ ಆಗಿರತಕ್ಕಂಥ ಅವತಾರವಾದರೂ ಕೂಡ ಅಲ್ಲಲ್ಲಿ ತಮ್ಮ ಬಲವನ್ನು ಕೂಡ ತೋರಿಸಿ ಬಿಟ್ಟಿದ್ದಾರೆ ಆಚಾರ್ಯರು. ಕಳ್ಳರ ನಿಗ್ರಹ ಮಾಡತಕ್ಕಂಥ ಸಂದರ್ಭದಲ್ಲಿ, ಜಟ್ಟಿಗಳನ್ನ ಸೋಲಿಸುವಂತಹ ಸಂದರ್ಭದಲ್ಲಿ ಅನೇಕ ಕಡೆ ಆಚಾರ್ಯರು ತೋರಿಸಿಕೊಡ್ತಾರೆ. ಮಧ್ವಯುಗದಲ್ಲಿ ಕೂಡ ವರ್ಣಿತವಾಗಿರತಕ್ಕಂಥ ವಿಷಯ. ಆದ್ರಿಂದ ಅಂದ್ರೆ ವಾಯುದೇವರು ಬಲಸ್ವರೂಪರು ಅಂತ ಸ್ಪಷ್ಟವಾಗಿ ಅದನ್ನ ಹೇಳ್ತಕ್ಕಂಥದ್ದು ವೇದವ್ಯಾಸರು ಎಂಬಂತ ಶಬ್ದದೊಂದಿಗೆ. ಅಷ್ಟೇ ಅಲ್ಲ, ವಾಯುದೇವರು ಬಲಸ್ವರೂಪರು ಮಾತ್ರ ಅಲ್ಲ, ವಾಯುದೇವರನ್ನು ಬಿಟ್ಟು ಇತರರಲ್ಲಿ ಮಹಾಭಾರತಾದಿ ಕಾಲಗಳಲ್ಲಿ ಅಥವಾ ಇತರ ಸಂದರ್ಭಗಳಲ್ಲಿ ಯಾರ್ಯಾರಲ್ಲಿ ಹೆಚ್ಚಿನ ಶಕ್ತಿ ಸಾಮರ್ಥ್ಯಗಳು ಕಂಡು ಬರ್ತಾರೆ ಅಂದ್ರೆ ಅತಿ ಮಾನುಷವಾಗಿರತಕ್ಕಂಥ ಶಕ್ತಿ. ಸಾಮಾನ್ಯ ಮನುಷ್ಯರು ಎಲ್ಲರಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಸ್ವಲ್ಪ ಶಕ್ತಿ ಇದ್ದೇ ಇರುತ್ತೆ. ಹೆಚ್ಚು ಕಡಿಮೆ ಇರೋದು ಬಿಟ್ರೆ ಸಾಮಾನ್ಯವಾಗಿ ಒಂದೇ ರೀತಿಯಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳಿರ್ತವೆ. ಆದರೆ ಕೆಲವರಲ್ಲಿ ಅತಿ ಮಾನುಷವಾಗಿರತಕ್ಕಂಥ ಶಕ್ತಿ ಅಂತ ಕೊಂಡು ಬಂದಾಗ ಅಲ್ಲಿ ವಾಯುದೇವರ ವಿಶೇಷ ಆವೇಶವನ್ನ ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ದೃಷ್ಟಾಂತ ಕೊಡ್ತಕ್ಕಂಥದ್ದು ಪ್ರಹ್ಲಾದರಾಜರು. ಪ್ರಹ್ಲಾದರಾಜರಲ್ಲಿ ಸ್ವತಃ ಹಿರಣ್ಯಕಶಿಪು ಅಂತಹ ಮಹಾದೈತ್ಯ ಎಷ್ಟು ಹಿಂಸೆಯನ್ನು ಕೊಟ್ಟರೂ ಕೂಡ ಅದನ್ನ ತಡೆದುಕೊಂಡು ಸಹಿಸಿಕೊಳ್ಳತಕ್ಕಂತಹ ಸಾಮರ್ಥ್ಯ ಪ್ರಹ್ಲಾದರಾಜ ಚಿಕ್ಕ ಬಾಲಕನಲ್ಲಿ ಇದೆ ಅಂದ್ರೆ ಸಾಮಾನ್ಯ ಬಾಲಕನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪ್ರಹ್ಲಾದರಾಜರಿಗೆ ಹೇಗೆ ಬಂತು ಅಂದ್ರೆ ವಾಯುದೇವರ ವಿಶೇಷ ಆವೇಶ, ಬಲರೂಪದ ವಾಯುದೇವರ ವಿಶೇಷ ಆವೇಶ ಅವರಲ್ಲಿದೆ. ಆದ್ರಿಂದ ಅವನನ್ನು ಕೂಡ ತಡೆದುಕೊಳ್ಳುತ್ತಾರೆ, ಅವನನ್ನು ಕೂಡ ವಿರೋಧ ಮಾಡಿ ನಿಲ್ತಾರೆ ಪ್ರಹ್ಲಾದರಾಜ. ತದನಂತರದಲ್ಲಿ ಮಹಾಭಾರತ ಕಾಲದಲ್ಲಿ ಶಲ್ಯನು ಕೂಡ ಮಹಾಬಲಿಷ್ಠ. ಅವರು ಕೂಡ ಮಹಾಭಾರತ ಯುದ್ಧ ಕಾಲದಲ್ಲಿ ಸೇನಾಪತಿಯಾಗಿ ಯುದ್ಧ ಮಾಡಿರತಕ್ಕಂಥವನು ಶಲ್ಯ. ಅದನ್ನು ಗುರುತಿಸಿರತಕ್ಕಂಥದ್ದು ದುರ್ಯೋಧನ, ಶತ್ರುವಾಗಿರತಕ್ಕಂಥ ದುರ್ಯೋಧನನೇ, ಮಹಾಬಲಿಷ್ಠನಾಗಿರತಕ್ಕಂಥ ದುರ್ಯೋಧನನೇ. ಕೀಚಕ ಸತ್ತಾಗ ಯಾರು ಸಾಯಿಸಿದ್ದು ಕೀಚಕನನ್ನ ಅಂತ ದುರ್ಯೋಧನ ಆಲೋಚನೆ ಮಾಡ್ತಾನಂತ. ಯಾಕೆ ಅಂದ್ರೆ ಕೀಚಕ ಬದುಕಿರೋವರೆಗೆ ಜಗತ್ತನ್ನೇ ಗೆದ್ದಿರುವಂತಹ ದುರ್ಯೋಧನ ವಿರಾಟ ನಗರವನ್ನ ಗೆಲ್ಲಿಕ್ಕೆ ಆಗ್ಲಿಲ್ಲ, ಪ್ರಪಂಚವನ್ನೇ ಗೆದ್ದಿದ್ದಾನೆ. ಪಾಂಡವರ ವನವಾಸಕ್ಕೆ ಬಂದ್ರಲ್ಲ, ಅವನೇ ರಾಜಾಧಿರಾಜ, ಎಲ್ಲವನ್ನ ಗೆದ್ದು ಬಿಡ್ತಾನೆ. ಭೀಷ್ಮಾಚಾರ್ಯರ ಸೇನಾಪತ್ಯ ಒಂದು ಕಡೆ ಇದ್ರೆ ಕರ್ಣನಂತಹ ಬಲಿಷ್ಠ ಆ ವೀರನ ಸ್ನೇಹ ಮತ್ತೊಂದು ಕಡೆ, ಹೀಗೆ ಎಲ್ಲವನ್ನ ಗೆಲ್ತಾನೆ. ವಿರಾಟ ನಗರವನ್ನ ಗೆಲ್ಲಿಕ್ಕೆ ಆಗಲಿಲ್ಲ. ಯಾಕೆ? ಅಲ್ಲಿ ಕೀಚಕ ಎಂಬಂತಹ ಅಭೇದ್ಯ ಅವಧ್ಯನಾಗಿರತಕ್ಕಂತಹ ಮಹಾ ದುಷ್ಟ ಇದ್ದಾನೆ ಸೇನಾಪತಿಯಾಗಿ. ಸುಮ್ಮನಿದ್ದು ಬಿಡ್ತಾನೆ ಕೀಚಕ. ಯಾರೋ ದುರ್ಯೋಧನ 12 ವರ್ಷ ವನವಾಸ ಮುಗಿದು 1 ವರ್ಷ ಅಜ್ಞಾತವಾಸ ಪ್ರಾರಂಭ ಆಗಿ ಅದು ಮುಗಿತಾ ಬಂತು. ಇನ್ನು ಏನು ಒಂದು 10 ದಿವಸ 15 ದಿವಸ ಒಂದು ಅಷ್ಟೇ ಇದೆ. ದುರ್ಯೋಧನ ಕಸಿ ಬಿಸಿ ಪ್ರಾರಂಭ ಆಯ್ತು. ಇವಾಗ ಗುರುತಿಸ್ಲಿಕ್ಕೆ ಇನ್ನು ಕಂಡು ಹಿಡಿಲಿಕ್ಕೆ ಆಗದೆ ಹೋದ್ರೆ ಏನ್ ಮಾಡ್ತಾರೆ, ಮತ್ತೆ ಬರ್ತಾರಲ್ವ, ಅವ್ರಿಗೆ ಅರ್ಧರಾಜ್ಯ ಕೊಡ್ಬೇಕಲ್ವ, ಏನ್ ಮಾಡುದು?
ಹೇಗಾದ್ರೂ ಮಾಡಿ ಅವರನ್ನು ಗುರುತು ಹಿಡಿದು ಬಿಟ್ರೆ ಮತ್ತೆ 12 ವರ್ಷ ಹೋಗಿ ವನವಾಸಕ್ಕಂತೆ ತಳ್ಳಿ ಬಿಡ್ಬೋದು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾನೆ. ಎಲ್ಲಾ ಕಡೆ ಇಡೀ ಪ್ರಪಂಚದ ತುಂಬೆಲ್ಲ ಕಳಿಸಿಕೊಡ್ತಾನೆ ತನ್ನ ಸೇವಕರನ್ನ. ಎಲ್ಲಿದ್ದಾರೆ ಪಾಂಡವರು ಕಂಡು ಹಿಡ್ಕೊಂಡು ಬನ್ನಿ ಅಂತ. ಎಲ್ಲ ವಾಪಸ್ ಬರ್ತಾರೆ. ಸೀತೆ ಎಲ್ಲಿದ್ದಾಳೆ ಹುಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಯಾವ ಕಪಿಗೂ ಸಾಧ್ಯ ಆಗಿಲ್ಲ. ಭೀಮಸೇನ ಹನುಮಂತ ದೇವರೊಬ್ಬರೇ ಹೋಗಿ ಬರ್ತಾರೆ. ಹಾಗೆ ದುರ್ಯೋಧನ ಕಳಿಸಿರತಕ್ಕಂತ ಯಾರಿಗೂ ಸಾಧ್ಯ ಆಗಲಿಲ್ಲ. ಆದರೆ ವಿರಾಟನ ನಗರಕ್ಕೆ ಪ್ರದೇಶಕ್ಕೆ ಬಂದಿರತಕ್ಕಂತಹ ಸೇವಕರು ಏನ್ ಹೇಳ್ತಾರೆ, ಪಾಂಡವರಲ್ಲಿದ್ದಾರೆ ಅಂತ ಹೇಳಿಲ್ಲ, ನಿನಗೊಂದು ನ್ಯೂಸ್ ಇದೆ, ಆಶ್ಚರ್ಯಕರವಾಗಿರತಕ್ಕಂತ ಒಂದು ನ್ಯೂಸ್ ಇದೆ. ಏನಂದ್ರೆ ಕೀಚಕ ಸತ್ತೋಗಿದೆ. ಅದೇ ಒಂದು ದೊಡ್ಡ ನ್ಯೂಸ್. ಯಾಕೆ? ಸಾಮಾನ್ಯರಿಂದ ಮರಣ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯರಂತೆ ಸಾಮಾನ್ಯ ಮರಣವೂ ಬರುವುದಿಲ್ಲ ಅವನಿಗೆ. ಯುದ್ಧ ಮಾಡುವಾಗಲೇ ಅವನಿಗಿಂತ ಬಲಿಷ್ಠ ಬಂದು ಹೊಡೆದು ಬಟ್ಟು ಸಾಯಿಸಬೇಕು ಹೊರತು ಸಾಮಾನ್ಯರಂತೆ ಸಾಮಾನ್ಯ ಮರಣ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕೀಚಕ ಸತ್ತಿದ್ದಾನೆ ಅಂದ್ರೆ ಯಾರ ಜೊತೆ ಹೊಡೆದಾಡಿ ಸಾಯಿಸಿರ್ತಾನೆ. ಯಾರ ಜೊತೆ ಹೊಡೆದಾಡಿರ್ಬೇಕು? ಅವನಿಗಿಂತ ಬಲಿಷ್ಠನಿಂದ ಸತ್ತಿರ್ಬೇಕು. ಅದು ಯಾರು? ಭೀಮಸೇನ. ದುರ್ಯೋಧನ ಆಲೋಚನೆ ಮಾಡೋದು ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್. 3 ಜನ. 4ನೇವನೇ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠ ವ್ಯಕ್ತಿ ಅಂದ್ರೆ ಕೀಚಕ. ಅವನಿಗಿಂತಲೂ ಬಲಿಷ್ಠರು 3 ಜನ ಅಂತ ಅವನು ಲೆಕ್ಕ ಮಾಡ್ತಾನೆ. ಮೊದಲನೇದು ಯಾರು? ಭೀಮ. 2ನೇದು ಬಲಭದ್ರ ಬಲರಾಮ. 3ನೇದು ಶಲ್ಯ. ನೋಡಿ, ಶಲ್ಯನನ್ನ ದುರ್ಯೋಧನ ಆಲೋಚನೆ ಮಾಡಿರ್ತಕ್ಕಂಥದ್ದು ಬಲಿಷ್ಠ, ಪ್ರಪಂಚದ ಅತ್ಯಂತ ಬಲಿಷ್ಠ ವ್ಯಕ್ತಿಗಳಲ್ಲಿ 3ನೇಯವನು. 4ನೇಯವನು ಕೀಚಕ. ಶಲ್ಯ ಅವನು ಮಧ್ಯ ದೇಶದಲ್ಲಿ ಇರ್ತಾನೆ, ಸ್ವಲ್ಪ ವಯಸ್ಸು ಆಗಿದೆ, ಅವನು ಬರ್ಲಿಕ್ಕೆ ಸಾಧ್ಯ. ಬಲರಾಮ ಅವನು ಕೃಷ್ಣ ಜೊತೆಯಲ್ಲಿದ್ದಾನೆ. ಏನು ಹೊರಗೆ ಬಂದ್ರು ಕೃಷ್ಣ ಬರಬೇಕು, ಒಳಗೆ ಹೋದ್ರೆ ಕೃಷ್ಣ ಬರಬೇಕು. ಆದ್ರಿಂದ ಬಲರಾಮ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಉಳಿದಿರೋದು ಯಾರು? ಭೀಮ. ಭೀಮನೇ ಅವನನ್ನು ಸಾಯಿಸಿದ್ದು ಅಂತ ಹೀಗೆ ದುರ್ಯೋಧನ ಒಂದು ರೀತಿ ಕ್ಯಾಲ್ಕುಲೇಷನ್ ಮಾಡಿಬಿಡ್ತಾನೆ. ಇಂತಹ ಬಲಿಷ್ಠರಲ್ಲಿ 3ನೇ ವ್ಯಕ್ತಿ ಅಂತ ಮದ್ರರಾಜ ಶಲ್ಯನನ್ನ ಹೇಳ್ತಕ್ಕಂಥದ್ದು. ಅಷ್ಟು ಶಕ್ತಿ ಶಲ್ಯರಾಜರಲ್ಲಿ ಹೇಗೆ ಬಂತು ಅಂದ್ರೆ ಶಲ್ಯನಲ್ಲಿಯೂ ಕೂಡ ವಿಶೇಷವಾಗಿ ವಾಯುದೇವರ ಆವೇಶ ಅಂತ ಅದು ಆಚಾರ್ಯ ಹೇಳ್ತಾರೆ. ಹೀಗೆ ಎಲ್ಲಿ 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 ವಿಶೇಷವಾಗಿರತಕ್ಕಂತ ಶಕ್ತಿ ಸಾಮರ್ಥ್ಯಗಳು ಇತರರಿಗಿಂತ ಹೆಚ್ಚುಕೊಂಡು ಬರ್ತವೆ, ಅಲ್ಲಿ ವಾಯುದೇವರ ಅನುಸಂಧಾನವನ್ನ ಚಿಂತನೆಯನ್ನ ಮಾಡಿ ಅಂತ ತೋರಿಸಿಕೊಡ್ತಾರೆ. ಹೀಗೆ ಸ್ವತಃ ಬಲರೂಪರಾಗಿದ್ದರಿಂದ ವಾಯುದೇವರನ್ನ ಬಾ ಅಂತ ಕರೀತಾರೆ. ಅವತಾರಗಳಿಗೂ ಅದು ಅನ್ವಯಿಸುತ್ತೆ. ಮತ್ತು ಎಲ್ಲೆಲ್ಲಿ ವಿಶೇಷ ಆವೇಶ ಇದೆ ಅಲ್ಲೆಲ್ಲಿಯೂ ಇಂತಹ ಶಕ್ತಿ ಸ್ವರೂಪ ಬರತಕ್ಕಂತ ಆದುದರಿಂದ ಬಳಿತ್ಥ ಸೂಕ್ತ ವರ್ಣನೆ ಮಾಡುವಾಗೆ ವಾಯುದೇವರು ಬಲಸ್ವರೂಪರು ಅಂತ ಹೇಳ್ತಾರೆ. ಆಮೇಲೆ 2ನೇದಾಗಿ ಹೇಳ್ತಕ್ಕಂತಹದ್ದು ಆಯುಹು ಅಂತ ಹೇಳ್ತೇವೆ. ನಾವು ಆಯು ಅಂದ್ರೆ ಆಯುಷ್ಯ ಅಂತ ಹೇಳ್ತೇವೆ. ಆಯುಷ್ಯವನ್ನ ಆಯು ಅಂತ ಹೇಳ್ತೇವೆ. ವಾಯುದೇವರು ಬಲಸ್ವರೂಪರು ಅಷ್ಟೇ ಅಲ್ಲ, ಆಯುಷ್ಯ ಪ್ರದರು. ಎಲ್ಲರಿಗೂ, ಎಲ್ಲ ಜೀವರಾಶಿಗಳಿಗೂ, ಬರೀ ಮನುಷ್ಯರು ಅಂತ ಅಷ್ಟೇ ಇಲ್ಲ, ಮನುಷ್ಯ, ಪಶು, ಪಕ್ಷಿ, ಕ್ರಿಮಿ, ಕೀಟ, ಮರ, ಬಳ್ಳಿ, ಎಲ್ಲಿ ಎಲ್ಲಿ ಜೀವ ಚೈತನ್ಯ ಇದೆ ಅಲ್ಲಿ ಎಲ್ಲದರಲ್ಲಿಯೂ ಕೂಡ ಸ್ವತಃ ವಾಯುದೇವರೇ ಇದ್ದುಕೊಂಡು ಆಯುಷ್ಯವನ್ನ ಅವರವರಿಗೆ ಯೋಗ್ಯತೆ ಎಷ್ಟುಂಟೋ ಅಷ್ಟು ಆಯುಷ್ಯವನ್ನ ಕೊಡತಕ್ಕಂತಹದ್ದು, ಆಯುಷ್ಯದ ನಿಯಂತ್ರಣ ಮಾಡತಕ್ಕಂತಹದ್ದು ವಾಯುದೇವರು. ಆದ್ದರಿಂದ ಅವರನ್ನ ಆಯು ಅಂತ ಉಪನಿಷತ್ತು ಹೆಸರಿಸುವಂತಹದ್ದು. ಮನುಷ್ಯ, ಪಶು, ಪಕ್ಷಿ, ಕ್ರಿಮಿಕೀಟ ಅಷ್ಟೇ ಅಲ್ಲ, ದೈತ್ಯ, ದಾನವ, ದೇವತೆಗಳಲ್ಲಿಯೂ ಕೂಡ ವಾಯುದೇವರು ಅವರೊಳಗಿದ್ದುಕೊಂಡು ಈ ಕೆಲಸವನ್ನ ಮಾಡ್ತಾರೆ. ಎಲ್ಲ ದೇವತೆಗಳಲ್ಲಿದ್ದುಕೊಂಡು, ಎಲ್ಲ ದೇವತೆಗಳು ಅಂದ್ರೆ ರುದ್ರಾದಿ ಎಲ್ಲ ದೇವತೆಗಳು ಅಂತ ಮಾತ್ರ ಅಲ್ಲ, ಬ್ರಹ್ಮದೇವರನ್ನೂ ಸೇರಿಸಿಕೊಂಡು ಸ್ವತಃ ಚತುರ್ಮುಖ ಬ್ರಹ್ಮದೇವರ ಒಳಗೂ ವಾಯುದೇವರು ಇದ್ದುಕೊಂಡು ಅವರಿಗೂ ಆಯುಷ್ಯವನ್ನ ನಿಯಂತ್ರಣ ಮಾಡತಕ್ಕಂಥದ್ದು, ನೀಡತಕ್ಕಂಥದ್ದು. ಹೇಗೆ ಬ್ರಹ್ಮದೇವರಿಗೆ ವಾಯುದೇವರ ಆಯುಷ್ಯವನ್ನ ನೀಡ್ತಾರ ಅಂದ್ರೆ ಅದು ಭಗವಂತನ ಅನುಗ್ರಹದಿಂದ ಆ ಕೆಲಸವನ್ನ ಮಾಡ್ತಾರಂತೆ. ಹೇಗೆ ಆಯುಷ್ಯವನ್ನ ನಿಯಂತ್ರಣ ಮಾಡ್ತಾರಂದ್ರೆ ಪ್ರತಿಯೊಬ್ಬ ಜೀವ, ಯಾವುದೇ ಒಬ್ಬ ಜೀವ ತಿಂದಿರುವಂತಹ ಆಹಾರವನ್ನ ಪಚನ ಮಾಡಿ ತನ್ಮೂಲಕ ಶರೀರಕ್ಕೆ ಶಕ್ತಿಯನ್ನ ಕೊಟ್ಟು ಆಯುಷ್ಯವನ್ನ ನಿಯಂತ್ರಣ ಮಾಡತಕ್ಕಂತಹದ್ದು ವಾಯುದೇವ. ದೇಹದಲ್ಲಿ ಶಕ್ತಿ ಬರಬೇಕಾದ್ರೆ ಹೊಟ್ಟೆಗೆ ಆಹಾರ ಬೇಕು ಅಲ್ವಾ? ಹೊಟ್ಟೆಗೆ ಆಹಾರ ಇಲ್ಲದೆ ಹೋದ್ರೆ ಉಸಿರಾಟದಿಂದ ಜೀವ ಇರುತ್ತೆ ಶರೀರದಲ್ಲಿ. ಮಲ್ಕೊಂಡಿರ್ಬೋದಷ್ಟೇ ಬಿಟ್ರೆ ಎದ್ದು ಓಡಾಡಿಕೊಂಡು ನಮ್ಮೆಲ್ಲ ಕೆಲಸಗಳನ್ನ, ಚಟುವಟಿಕೆಗಳನ್ನ ಮಾಡಬೇಕಾದ್ರೆ ದೇಹದಲ್ಲಿ ಶಕ್ತಿ ಬೇಕು. ಬರೀ ಉಸಿರಾಡಿಕೊಂಡಿದ್ರೆ ಶಕ್ತಿ ಬರೋದಿಲ್ಲ. ಆ ಶಕ್ತಿ ಬರಬೇಕಾದ್ರೆ ಆಹಾರ ಇರಬೇಕು. ಆಹಾರ ತಿಂದ ಕೂಡಲೇ ಶಕ್ತಿ ಬರೋದಿಲ್ಲ. ಆಹಾರ ತಿಂದದ್ದು ಜೀರ್ಣ ಆಗಬೇಕು. ತಿಂದದ್ದು ಹಾಗೆ ಹೋದ್ರೆ ಎಲ್ಲಿ ಹೋಗ್ತದೆ? ಇರೋ ಶಕ್ತಿನೂ ಹೊರಟೋಗುತ್ತೆ. ಆದ್ರಿಂದ ತಿಂದಿರುವಂತಹ ಆಹಾರವನ್ನ ಜೀರ್ಣ ಮಾಡಿ ಆ ಆಹಾರದ ಯಾವ ಭಾಗ ಶರೀರದ ಯಾವ ಭಾಗಕ್ಕೆ ಹೋಗಿ ಸೇರಬೇಕೋ ಆ ಕೆಲಸವನ್ನ ಮಾಡಿ ಆ ಶರೀರಕ್ಕೆ ಶಕ್ತಿಯನ್ನು ಕೊಟ್ಟು ತನ್ಮೂಲಕ ಆಯುಷ್ಯವನ್ನ ನಿಯಂತ್ರಣ ಮಾಡತಕ್ಕಂತಹದ್ದು ಅದು ಪ್ರಾಣದೇವರು, ವಾಯುದೇವರಾದ್ದರಿಂದ ಅವರಿಗೆ ಆಯು ಎಂಬಂತ ಹೆಸರು ಅಂತ ಉಪನಿಷತ್ತು ಅದನ್ನ ವರ್ಣನೆ ಮಾಡುತ್ತೆ. ಇದು ಬ್ರಹ್ಮದೇವರ ಒಳಗೂ ಕೂಡ ಇದ್ದುಕೊಂಡು ವಾಯುದೇವರು ಆ ಕೆಲಸವನ್ನ ಮಾಡ್ತಾರಂತೆ. ಹಾಗಾಗಿ ಅವರನ್ನ ಆಯು ಅಂತ ಉಪನಿಷತ್ತು ಹೇಳತಕ್ಕಂತಹದ್ದು. ಆಯುರೂಪ
ಅಖಿಲಾನಾಂ ದೇವಾನಾಂ ವಾಯುರೇವಹಿ ಅನ್ನದೇವಸ್ಯ ಚಾಯುಸ್ಸಹ ತಸ್ಮಾತ್ ದೇವೋತ್ತಮೋ ಮರತ್. ಬ್ರಹ್ಮದೇವರಿಗೆ ಅನ್ನದೇವ ಅಂತ ಹೆಸರಿದೆ. ಆದ್ರಿಂದ ಅನ್ನದೇವ ಅಂದ್ರೆ ಬ್ರಹ್ಮದೇವರು, ಅನ್ನದೇವರ ಬ್ರಹ್ಮದೇವರ ಒಳಗೂ ಇದ್ದುಕೊಂಡು ಈ ಕೆಲಸವನ್ನ ಮಾಡ್ತಾರಾದ್ರಿಂದ ಮುಖ್ಯ ಪ್ರಾಣದೇವರನ್ನ ಆಯು ಅಂತ ಹೇಳ್ತಾರೆ. ಆದ್ರಿಂದಲೇ ಅವರನ್ನ ದೇವೋತ್ತಮರು ಅಂತ ಕರೀತಾರೆ. ಹೀಗೆ ಆಯುಷ್ಯವನ್ನ ನಿಯಂತ್ರಣ ಮಾಡತಕ್ಕಂತ ದೇವತೆ ಎಂಬಂತ ಅರ್ಥದಲ್ಲಿ ಆಯು ಅಂತ ಕರೆಯತಕ್ಕಂತಹದ್ದು ವಾಯುದೇವರನ್ನ. ಅದನ್ನ ಉದಾಹರಿಸ್ತಾರೆ ವೇದವ್ಯಾಸರು ಆಯು ಎಂಬಂತಹ ಶಬ್ದದೊಂದಿಗೆ. ಇದನ್ನು ಐತರೇಯ ಭಾಷೆಯಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಆಯು ಅಂದ್ರೆ ಆಯುಷ್ಯ ಅಂತ ಒಂದು ಅರ್ಥದಲ್ಲಿ ಹೇಳುತ್ತೆ. ಇನ್ನು ಆಯು ಅಂದ್ರೆ ಅಯಗತವು ಅಂತ ಧಾತು. ಗತಿ ಅಂದ್ರೆ ಗಮನ, ಅವಗತಿ ಅಂತ ಅರ್ಥ. ಅವಗತಿ ಅಂದ್ರೆ ಜ್ಞಾನ ಎಂಬಂತಹ ಅರ್ಥ. ಏ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕಾಹ ಅಂತ ಒಂದು. ಹಾಗಾಗಿ ಗತಿ ಅಂದ್ರೆ ಅವಗತಿ, ಅವಗತಿ ಅಂದ್ರೆ ಜ್ಞಾನ ಎಂಬಂತ ಅರ್ಥ. ಹಾಗಾಗಿ ಆಯು ಎಂಬಂತ ಶಬ್ದ ಕೇವಲ ಆಯುಷ್ಯವನ್ನ ನಿಯಂತ್ರಣ ಮಾಡತಕ್ಕಂತಹದ್ದು ಮಾತ್ರ ಅಲ್ಲ, ಜ್ಞಾನವನ್ನು ಕೊಡುವಂತಹದ್ದು, ಜ್ಞಾನಪ್ರದ ಅಂತ. ಅದನ್ನ ಮಾಡತಕ್ಕಂತಹದ್ದು ವಾಯುದೇವರು. ತಿಂದಿರುವಂತಹ ಅನ್ನವನ್ನ, ಅನ್ನ ಅಂದ್ರೆ ಆಹಾರವನ್ನ ಜೀರ್ಣ ಮಾಡಿ ಶರೀರದಲ್ಲಿ ಚೇಷ್ಟೆಯನ್ನ, ಚಟುವಟಿಕೆಯನ್ನ ನಿಯಂತ್ರಣ ಮಾಡತಕ್ಕಂತಹದ್ದು ವಾಯುದೇವರು. ಒಂದು ದೃಷ್ಟಿಯಿಂದ, ಒಂದು ರೀತಿಯಿಂದ. ಆದ್ರೆ ಮತ್ತೊಂದು ರೀತಿಯಿಂದ ಯತ್ ಸೂಕ್ಷ್ಮಂ ತನ್ಮನಃ, ಮನುಷ್ಯ ತಿಂದಿರುವಂತಹ, ಯಾವುದೇ ಜೀವ ತಿಂದಿರುವಂತಹ ಆಹಾರದ ಸೂಕ್ಷ್ಮ ಭಾಗ ಮನಸ್ಸಿನ ಮೇಲೆ ಪರಿಣಾಮಗೊಳ್ಳುವಂತೆ ಮಾಡಿ ಜ್ಞಾನವನ್ನು ಕೊಡುವಂತಹದ್ದು ವಾಯುದೇವರು. ಆದ್ದರಿಂದಲೂ ಕೂಡ ಅವರು ಆಯು. ಚೇಷ್ಟಾಪ್ರದರು ಆದ್ದರಿಂದ ಆಯು, ಜ್ಞಾನಪ್ರದರು ಆದ್ದರಿಂದ ಆಯು. ಜ್ಞಾನವನ್ನ ಕೊಡ್ತಾರೆ. ಮತ್ತೆ ಜ್ಞಾನವನ್ನ ಕೊಟ್ಟು ಏನ್ ಮಾಡ್ತಾರೆ? ಭಗವಂತನ ಅನುಗ್ರಹವನ್ನ ಸಂಪಾದಿಸಿಕೊಟ್ಟು ಭಗವಂತನ ಕಡೆಗೆ ಕರೆದುಕೊಂಡು ಹೋಗತಕ್ಕಂಥದ್ದು. ಸ ಏನಾನ್ ಬ್ರಹ್ಮ ಗಮಯತಿ. ಬ್ರಹ್ಮ ಅಂದ್ರೆ ಪರಬ್ರಹ್ಮ, ಭಗವಂತನ ಕಡೆಗೆ ಕರೆದೊಯ್ಯುವಂತಹದ್ದು ಯಾರು ಅಂದ್ರೆ ಸಹ ಆ ವಾಯುದೇವರೇ. ಯಾರು? ಏನ ಎಲ್ಲ ಜೀವರಾಶಿಗಳನ್ನು ಜ್ಞಾನವನ್ನ ಕರುಣಿಸಿ ಕರ್ಕೊಂಡು ಹೋಗ್ತಾರಂತ. ಆದ್ರಿಂದ ಅಯಗತವು, ಗತಿ ಅಂದ್ರೆ ಗಮನ, ಭಗವಂತನ ಕಡೆಗೆ ಗಮನವನ್ನ, ಭಗವಂತನ ಕಡೆಗೆ ಕರೆದೊಯ್ಯುವ ಕೆಲಸವನ್ನ ಮಾಡತಕ್ಕಂತಹದ್ದು ಇದು ಪ್ರಾಣದೇವರಾದ್ರಿಂದ ಅವರನ್ನ ಆಯು ಅಂತ. ಹೀಗೆ ಇದನ್ನು ಹೇಳ್ತಕ್ಕಂಥದ್ದು ಆಚಾರ್ಯರು. ಆಯುಷ್ ಶಬ್ದ ಜ್ಞಾನವಾಚಿ ಗತಿವಾಚಿ ಯತಸ್ತತಃ ಚೇಷ್ಟಾ ಮೋಕ್ಷ ಜ್ಞಾನದಾತ ಸುರಾಣಾಂ ಮಾರುತಸ್ತತಃ. ಇದು ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ದೇವತೆಗಳಲ್ಲಿಯೂ ಕೂಡ ಇದ್ದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರಾದ್ರಿಂದ ಅವರನ್ನ ಆಯು ಅಂತ ಸೂಚನೆ ಮಾಡತಕ್ಕಂತಹದ್ದು ಉಪನಿಷತ್ತು. ಹೀಗೆ ವ ಅಂದ್ರೆ ಬಲರೂಪರಾದ್ರಿಂದ ವಾಯುದೇವರು ವ, ಆಯುಷ್ಯಪ್ರದರು, ಚೇಷ್ಟಾಪ್ರದರು, ಜ್ಞಾನಪ್ರದರು, ಮೋಕ್ಷಪ್ರದರು ಆದ್ದರಿಂದ ಅವರನ್ನ ಆಯು ಅಂತ ಕರೀತಾರೆ. ವ ಅಂದ್ರೆ ವಾಯುದೇವರು, ಆಯು ಅಂದ್ರೆ ವಾಯುದೇವರು. ಅದೆರಡು ಸೇರಿಸಿ ಬಿಟ್ರೆ ವಾಯು. ವಾಯು ಅಂದ್ರೆ ವಾತೀತಿ ವಾಯು, ಎಲ್ಲ ಕಡೆ ಸಂಚಾರ ಮಾಡ್ತಾರೆ. ವಾಯುದೇವರಿಲ್ಲದೆ ಇರತಕ್ಕಂತ ಪ್ರದೇಶವೇ ಇಲ್ಲ. ಹೇಗೆ ಭಗವಂತ ಇಲ್ಲದೆ ಇರತಕ್ಕಂತ ಪ್ರದೇಶ ಇಲ್ಲ ಅಂತ ಹೇಳ್ತೇವೋ ಹಾಗೆ ಮೋಕ್ಷದಲ್ಲಿ ವಾಯುದೇವರಿದ್ದಾರೆ. ಎಲ್ಲಿದ್ದಾರೆ ವಾಯುದೇವರು? ಇಲ್ಲಿದ್ದಾರಲ್ಲ. ಅಂದ್ರೆ ಹಿಂದನ ಕಲ್ಪದ ವಾಯುದೇವರು ಬ್ರಹ್ಮ ಪದವಿಗೆ ಹೋಗಿ ಅಲ್ಲಿಂದ ಮೋಕ್ಷಕ್ಕೆ ಹೋಗ್ತಾರಲ್ಲ, ಅಲ್ಲಿಯೂ ಕೂಡ ಇರತಕ್ಕಂಥದ್ದು. ಹೀಗೆ ವಾಯುದೇವರು ಎಲ್ಲ ಕಡೆಯೂ ಇದ್ದಾರೆ. ಆದ್ರಿಂದ ವಾಯುದೇವರು ಇಲ್ಲದೆ ಇರತಕ್ಕಂತ ಸ್ಥಳವೇ ಇಲ್ಲ. ಹಾಗಾಗಿ ಸರ್ವತ್ರ ವಾತಿ ಸರ್ವವ್ಯಾಪ್ತರು, ಸರ್ವತ್ರ ಎಲ್ಲ ಕಡೆ ಇರತಕ್ಕಂತಹದ್ದು ವಾಯುದೇವರು ಎಂಬಂತ ಅರ್ಥದಲ್ಲಿ ವಾಯು. ಹೀಗೆ ವಾಯು ಅಂದ್ರೆ ಅನೇಕ ಅರ್ಥಗಳಲ್ಲಿ ತೋರಿಸಿಕೊಡತಕ್ಕಂತಹದ್ದು. ಬಲರೂಪರಾದ್ರಿಂದ ಹನುಮಂತ ದೇವರುವ, ಭೀಮಸೇನ ದೇವರುವ, ಆಚಾರ್ಯರುವ, ಅವರು ಕೂಡ ಆಯು ಕೂಡ ಆಗ್ತಾರೆ. ಹೇಗೆ ವಾಯುದೇವರ ಮೂಲರೂಪಕ್ಕೆ ಆಯು ಅಂತ ಹೆಸರಿದೆಯೋ ಅವತಾರಗಳಿಗೂ ಬರಬೇಕಲ್ವಾ. ಆಯು ಅಂದ್ರೆ ಆಯುಷ್ಯಪ್ರದರು, ಆಯು ಅಂದ್ರೆ ಚೇಷ್ಟಾಪ್ರದರು, ಆಯು ಅಂದ್ರೆ ಜ್ಞಾನಪ್ರದರು, ಆಯು ಅಂದ್ರೆ ಮೋಕ್ಷಪ್ರದರು. ಯಾರು? ಹನುಮಂತ ದೇವರು. ಆಯುಷ್ಯವನ್ನ ಕೊಟ್ಟಿದ್ದಾರೆ. ಮೃತರಾಗಿರ್ತಕ್ಕಂತಹ ಎಲ್ಲ ಕಪಿಗಳು ಇಂದ್ರಜಿತುವಿನ ಸರ್ಪಾಸ್ತ್ರದಿಂದ ಒಂದಲ್ಲ ಎರಡಲ್ಲ 3 ಬಾರಿ ಬಿದ್ದು ಬಿಡ್ತಾರೆ. ಸ್ವತಃ ಲಕ್ಷ್ಮಣನೂ ಸೇರಿಕೊಂಡು ಏನ್ ಮಾಡ್ತಾರೆ? ಹನುಮಂತ ದೇವರು ಪರ್ವತವನ್ನೇ ಎತ್ತಿಕೊಂಡು ಬರ್ತಾರೆ. ಸಂಜೀವಿನಿ ಪರ್ವತವನ್ನ ಎತ್ತಿಕೊಂಡು ಬಂದು ಅಲ್ಲಿ ಅವರನ್ನ ಬಿದ್ದಿರತಕ್ಕಂಥವರನ್ನ ಎಬ್ಬಿಸ್ತಾರೆ. ಚೇಷ್ಟೆ ಇಲ್ಲದೆ ಇರತಕ್ಕಂಥವರನ್ನ ಚೇಷ್ಟ ಅಂದ್ರೆ ಚಟುವಟಿಕೆಗಳಿಂದ ಕೂಡಿರತಕ್ಕಂಥವರನ್ನಾಗಿ ಮಾಡ್ತಾರೆ. ಚೇಷ್ಟಾಪುರದರಾಗ್ತಾರೆ. ಅವರಿಗೆ ಆಯುಷ್ಯವನ್ನು ಹೆಚ್ಚಿಸ್ತಾರೆ, ನಿಯಂತ್ರಣ ಮಾಡ್ತಾರೆ. ಅವರಿಗೆ ಜ್ಞಾನವನ್ನ ಕೊಡ್ತಾರೆ, ಮೋಕ್ಷಕ್ಕೂ ಕರ್ಕೊಂಡು ಹೋಗ್ತಾರೆ. ಹೀಗೆ ಹನುಮಂತ ದೇವರು ಆ ಕೆಲಸವನ್ನ ಮಾಡ್ತಾರೆ. ಹೇಗೆ? ಸಂಜೀವಿನಿ ಪರ್ವತವನ್ನು ತಗೊಂಡು ಬಂದದ್ದು ಮಾತ್ರ, ಅಲ್ಲಿರುವಂತಹ ಗಿಡ ಮೂಲಿಕೆ ಬೇರುಗಳನ್ನ ಕುಟ್ಟಿ ಯಾರದು ಪುಡಿ ಮಾಡಿ ಕಷಾಯ ಮಾಡಿ ಏನು ಕುಡಿಸ್ಲಿಲ್ಲ. ಅಲ್ಲಿ ಸುಮ್ಮನೆ ಎತ್ಕೊಂಡು ಬಂದ್ರು. ಒಂದು ಸಲ ಗಾಳಿ ಬೀಸ್ತ ಅಷ್ಟೇ. ಅಲ್ಲಿ ಗಾಳಿ ಬೀಸಿದಾಗ ಎದ್ದು, ಗಾಳಿ ಬೀಸಿದಾಗಲೇ ಎದ್ದು ಕೂತ್ರೆ ಹೊರತು
ಆ ಗಿಡಮೂಲಿಕೆಗಳಿಂದಲ್ಲ, ಎಬ್ಬಿಸಿರುವಂತಹದ್ದು ಸ್ವತಃ ವಾಯುದೇವರೇ. ಜಾಂಬವಂತ ಸ್ಪಷ್ಟವಾಗಿ ಹೇಳಿಬಿಡ್ತಾನೆ ವಿಭೀಷಣನಿಗೆ. ಜಾಂಬವಂತನು ಬಿದ್ದಿದ್ದಾನೆ, ವಿಭೀಷಣ ಬಿದ್ದಿಲ್ಲ. ಯಾಕೆ? ವಿಭೀಷಣನು ರಾಕ್ಷಸನೇ ಅಲ್ವಾ, ಅವನಿಗೆ ಗೊತ್ತು ಇಂದ್ರಜಿತನು ಸರ್ಪಾಸ್ತ್ರ ಹೇಗಿರ್ತದೆ ಎಲ್ಲ ಗೊತ್ತು. ಏನು ವಿಕಾರ ವಿಭೀಷಣನಿಗೆ ಆಗಿಲ್ಲ. ಪಾಪ ಎಲ್ಲ ಬಿದ್ದಿದ್ದಾರೆ, ದೀಪ ಹಿಡ್ಕೊಂಡು ಬರ್ತಾನೆ, ಯಾರಾದ್ರೂ ಎದ್ದಿದಾರೋ ಏನಾದ್ರೂ ನೋಡೋಣ ಅಂತ. ಜಾಂಬವಂತ ಸ್ವಲ್ಪ ಮುಲುಗುತ್ತಾ ಇರ್ತಾನೆ, ವಯಸ್ಸಾಗಿದೆ ಎಲ್ಲ ಮುಲುಗ್ತಾ ಇರ್ತಾನೆ ಬಿದ್ದಲ್ಲಿ. ವಿಭೀಷಣ ಬಂದು ಜಾಂಬವಂತ ಬದುಕಿದ್ಯಾ ಅಂತ ಕೇಳಿದಾಗ ಜಾಂಬವಂತ ಹೇಳುವಂತ ಮಾತು, ಅಯ್ಯೋ ನಾನು ಬದುಕಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಹನುಮತ್ಯುಜ್ಜಿತ ಪ್ರಾಣೆ ಜೀವಂತೋಪಿ ಮೃತಾವಯಂ. ಮೊದಲೇ ಹನುಮಂತ ಇದ್ದಾನೋ ಇಲ್ವೋ ನೋಡು, ಅವನು ಬದುಕಿದ್ದಾನೆ ಅಂದ್ರೆ ನಾವೆಲ್ಲ ಬದುಕಿದ ಹಾಗೆ, ಹನುಮಂತ ಇಲ್ಲ ಅಂದ್ರೆ ನಾವು ಬದುಕಿದ್ರು ಸತ್ತಂತೆ. ಅದರಿಂದ ಮೊದಲಿಗೆ ಹನುಮಂತ ದೇವರನ್ನ ಎಬ್ಬಿಸಿ ಇದ್ದಾನ ನೋಡು ಅಂತ ಜಾಂಬವಂತ ಹೇಳ್ತಕ್ಕಂತ ಮಾತು. ಹಾಗಾಗಿ ಹನುಮಂತ ದೇವರ ಶಕ್ತಿ ಎಷ್ಟು ಎನ್ನುವಂತಹದ್ದು ಜಾಂಬವಂತನಿಗೆ ಗೊತ್ತಿದೆ. ಹಾಗಾಗಿ ವಾಯುದೇವರು ಹನುಮಂತ ದೇವರು ಆಯು ಶಬ್ದವಾಚ್ಯರು, ಆಯುಷ್ಯಪ್ರದರು, ಚೇಷ್ಟಾಪ್ರದರು, ಜ್ಞಾನಪ್ರದರು, ಮೋಕ್ಷಪ್ರದರು ಆಗಿದ್ದಾರೆ. ತದನಂತರದಲ್ಲಿ ಭೀಮಸೇನ ದೇವರು. ಎಲ್ಲಿ ಎಲ್ಲಿ ಪಾಂಡವರು ಬದುಕಿದ್ದಾರೆ ಅಂದ್ರೆ ಭೀಮಸೇನ ದೇವರೆಂದ್ರೆ ಅರಗಿನ ಮನೆಯಿಂದ ಪ್ರಾರಂಭಿಸಿ ಅದಕ್ಕೂ ಮುಂಚಿನಿಂದಲೂ ದುರ್ಯೋಧನ ಏನೇನು ಹಿಂಸೆಯನ್ನು ಕೊಡ್ತಾನೆ ಎಲ್ಲವನ್ನ ಎದುರಿಸಿ ನಿಂತಿದ್ದು ಭೀಮಸೇನ ದೇವರೇ. ದುರ್ಯೋಧನನಿಗೆ ಯುಧಿಷ್ಠಿರ ಅರ್ಜುನ ಇವರಲ್ಲಿ ಲೆಕ್ಕಕ್ಕೆ ಇಲ್ಲ. ಭೀಮಸೇನ ದೇವರನ್ನು ಏನಾದ್ರೂ ಮಾಡಿ ಸಾಯಿಸಿ ಬಿಟ್ರೆ ಉಳಿದವರೆಲ್ಲ ನೀರು ಕೊಡದಂತೆ ಅವನಿಗೆ. ಹಾಗಾಗಿ ಭೀಮಸೇನ ದೇವರ ಮೇಲೆ ಅವನ ಪ್ರಹಾರ. ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಪಾಂಡವರನ್ನ ರಕ್ಷಣೆ ಮಾಡಿ ಹಿಡಿಂಬ, ಬಕಾಸುರ, ಎಂತೆಂತಹ ರಾಕ್ಷಸರಿರ್ತಾರೆ ಎಲ್ಲರಿಂದಲೂ ಕೂಡ ವನವಾಸ ಸಮಯದಲ್ಲಿ ರಕ್ಷಣೆ ಮಾಡಿ ಆಯುಷ್ಯ ಪ್ರದರು ಯಾರಂದ್ರೆ ಭೀಮಸೇನ ದೇವರು, ಚೇಷ್ಟಾಪ್ರದರು ಭೀಮಸೇನ ದೇವರು. ಯುಧಿಷ್ಠಿರನ ಯುದ್ಧ ಬೇಡ, ವನವಾಸ 1 ವರ್ಷ ಆಗಿದೆ ವನವಾಸಕ್ಕೆ ಹೋಗಿ ಅಡ್ಜಸ್ಟ್ ಆಗೋದು. ಹೇಗಿದ್ದೀರಿ, ಹೊಸ ಮನೆ ಚೆನ್ನಾಗಿದ್ಯಾ? ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದೇವೆ, 1-2 ತಿಂಗಳು ತಗೊಳ್ಳುತ್ತದೆ ಅಡ್ಜಸ್ಟ್ ಆಗ್ಲಿಕ್ಕೆ. 1 ವರ್ಷ ಆದ್ಮೇಲೆ ಎಲ್ಲ ಸೆಟ್ ಆಗಿಬಿಟ್ಟಿದ್ದಾರೆ ಮನೆ. ಹೊಸ ವಾಸ ಯಾವುದು? ವನವಾಸ. ಯುಧಿಷ್ಠಿರನಿಗೆ ಹೊಸ ವಾಸ ಹೇಗಿದೆ? 1 ವರ್ಷ ಆದ್ಮೇಲೆ ಬಹಳಷ್ಟು ಖುಷಿ, ಎಷ್ಟು ಚೆನ್ನಾಗಿದೆ. 12 ವರ್ಷ ಅಲ್ಲ, ಇನ್ನು 12 ವರ್ಷ ಆದ್ರೂ ಇಲ್ಲೇ ಎದ್ಬಿಡೋಣ ಭೀಮ, ಆರಾಮಾಗಿದೆ. ಅವನು ಆ ಸಿಟಿ ಟ್ರಾಫಿಕ್ ಅದೆಲ್ಲ ಅವನೇ ಎದ್ದುಕೊಳ್ಳಿದ್ದು ದುರ್ಯೋಧನ. ನಾವು ಆರಾಮಾಗಿದ್ದು ಬೇಡೋಣ, ವನವಾಸಿಗಳಾಗಿ ರಾಜ್ಯವೂ ಬೇಡ ಯುದ್ಧವೂ ಬೇಡ ಅಂತ ಕೈ ಚೆಲ್ಲಿ ಕೂತಿರ್ತಕ್ಕಂತಹ ಯುಧಿಷ್ಠಿರನಿಗೆ ಯುದ್ಧ ಮಾಡಬೇಕು ಅಂತ ಜ್ಞಾನವನ್ನು ತುಂಬಿಸಿದ್ದು ಅದು ಭೀಮಸೇನ ದೇವರು. ಚೇಷ್ಟ ಮೋಕ್ಷ ಜ್ಞಾನದಾತ. ಜ್ಞಾನ ಯಾಕೆಂದ್ರೆ ಅದು ಅವನ ಕರ್ತವ್ಯ, ಅದು ಅವನ ಧರ್ಮ. ಯುದ್ಧ ಬಿಟ್ಬಿಟ್ರೆ ಅವನು ಧರ್ಮ ಭ್ರಷ್ಟನಾಗಿ ಬಿಡ್ತಾನೆ, ಪತಿತನಾಗ್ತಾನೆ, ಅವನಿಗೆ ಮೋಕ್ಷ ಇಲ್ಲಿಂದ ಬರಬೇಕು. ಆದ್ದರಿಂದ ಅವನನ್ನ ಎಬ್ಬಿಸಿ ಕೂಡಿಸಿರತಕ್ಕಂತಹದ್ದು ಸ್ವತಃ. ಹೀಗೆ ಎಲ್ಲ ಪಾಂಡವರನ್ನು ಕೂಡ ರಕ್ಷಣೆ ಮಾಡ್ತಾ ಆಯುಷ್ಪ್ರದರಾಗಿರತಕ್ಕಂತಹ ಭೀಮಸೇನ ದೇವರು ಕೂಡ ಆಯುಷ್ ಶಬ್ದವಾಚ್ಯ. ಆಚಾರ್ಯರು ಆಯುಷ್ಯವನ್ನು ಬದುಕಿದ್ದಾಗಲೂ ಕೂಡ ಸತ್ತಂತೆ ಬದುಕ್ತಾ, ಅಜ್ಞಾನ ಜ್ಞಾನವೇ ಇಲ್ಲ, ಜ್ಞಾನ ಶೂನ್ಯರಾಗಿರತಕ್ಕಂತಹ ಸಜ್ಜನರನ್ನ, ಭಗವದ್ ಭಕ್ತರನ್ನ ಆಯುಷ್ಯಪ್ರದವನ್ನ ಅಂದ್ರೆ ಜ್ಞಾನವನ್ನ ಕೊಡ್ತಾ ಭಕ್ತಿಯನ್ನು ಹುಟ್ಟಿಸಿ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗತಕ್ಕಂತಹದ್ದು ಸ್ವತಃ ಆಚಾರ್ಯ ಮಧ್ವರು. ಆದ್ದರಿಂದ ಅವರನ್ನು ಕೂಡ ಆಯು ಅಂತ ಉದಾಹರಣೆ. ಹೀಗೆ ಮೂಲ ರೂಪದಲ್ಲಿ ಏನೇನು ಗುಣಗಳಿದ್ದಾವೋ ಅದೆಲ್ಲವೂ ಕೂಡ ಅವತಾರ ರೂಪಗಳಿಗೂ ಬರತಕ್ಕಂತಹದ್ದು. ಆದ್ದರಿಂದ ವಾಯುದೇವರನ್ನ ಆಯು ಅಂತ ಕರೀತಾರೆ. ವಾಯು ಅಂದ್ರೆ ಮುಖ್ಯ ಪ್ರಾಣ ದೇವರೇ. ಹೀಗೆ ವಿಶೇಷವಾಗಿ ವಾಯು ಎಂಬಂತ ಒಂದು ಶಬ್ದದಿಂದ ಮೂಲ ರೂಪದಲ್ಲಿರತಕ್ಕಂತಹ ಅನೇಕ ಗುಣಗಳನ್ನ ಮತ್ತು ಅವತಾರಗಳಲ್ಲಿಯೂ ಕೂಡ ಆ ಗುಣಗಳಿವೆ ಅಂತ ಚಿಂತನೆಯನ್ನ ವಾಯು ನಾವು ಹೇಳ್ತೇವಲ್ವಾ. ಹರಿಹಿ ಸರ್ವೋತ್ತಮ ಹೇಳುವಾಗ ವಾಯು ಜೀವೋತ್ತಮ ಅಂತ ಹೇಳ್ತೇವೆ. ವಾಯು ಅಂತ ಆ ಶಬ್ದವನ್ನು ಹೇಳುವಂತಹ ಸಮಯದಲ್ಲಿ ಮನಸ್ಸಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಅನುಸಂಧಾನವನ್ನ ಮಾಡಿದ್ರೆ ಅದು ವಿಶೇಷವಾಗಿ, ಯಾಕೆ ಪ್ರಾರಂಭದಲ್ಲಿ ಹೇಳಿದಾಗೆ ವಾಯು ಜೀವೋತ್ತಮ ಎಂಬಂತ ಚಿಂತನೆ, ಸ್ಮರಣೆ, ಉಪಾಸನೆ ಇದು ಭಗವಂತನಿಗೆ ಬಹಳಷ್ಟು ಸಂತೋಷವನ್ನ ಕೊಡುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಭಗವಂತನನ್ನು ಸಂತೋಷಪಡಿಸುವಂತಹ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೇವೆ, ಉಪಾಸನೆಯನ್ನ ಮಾಡ್ತಾ ಇದ್ದೇವೆ ಎಂಬಂತಹ ಅನುಸಂಧಾನವನ್ನ ವಾಯು ಜೀವೋತ್ತಮ ಅಂತ ಘೋಷಣೆ ಮಾಡುವಾಗ ವಿಶೇಷವಾಗಿ ಅನುಸಂಧಾನ ಮಾಡಬೇಕು ಅಂತ. ಹೀಗೆ ವೇದವ್ಯಾಸರು ವಾಯು ಎಂಬಂತಹ ಶಬ್ದದೊಂದಿಗೆ ವಾಯುದೇವರ ವಿಶಿಷ್ಟವಾಗಿರತಕ್ಕಂತಹ ಆ ಗುಣಗಳನ್ನ ಚಿಂತನೆ ಮಾಡ್ತಾರೆ. ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂತಹ ಗುಣಗಳು ವಾಯು ಅಂತ ಆಯ್ತು. ಆಮೇಲೆ ಎರಡನೆಯದು ಭೀಮಃ. ವಾಯುದೇವರ ಹೆಸರು ಭೀಮ. ಅವತಾರದಲ್ಲಿಯೂ 2ನೇ ಅವತಾರಕ್ಕೂ ಭೀಮ ಅಂತ ಹೆಸರಿದೆ. ಮೂಲತಃ ಅದು ಮೂಲ ರೂಪದ ಹೆಸರು. ವೃಕ್ಷೋ ವಪುಃ ಪಿತುಮಾನ್ ನಿತ್ಯ ಆಶಯೇ ದ್ವಿತೀಯಂ ಆ ಸಪ್ತ ಶಿವಾಸು ಮಾತೃಷು. ಇದು ಬಳಿತ ಸೂಕ್ತ ವಾಯುದೇವರ 2ನೇ ಅವತಾರವನ್ನ ಕೊಂಡಾಡತಕ್ಕಂತಹದ್ದು. ವೃಕ್ಷೋ ವಪುಃ ಪಿತುಮಾನ್ ನಿತ್ಯ ಆಶಯೇ ಅಂತ ವರ್ಣನೆ ಮಾಡುತ್ತೆ. ಭೀಮ ಅಂತ ಅದರ ಹೆಸರು. 2ನೇ ಅವತಾರಕ್ಕೆ ಭೀಮ ಅಂತ ಹೆಸರು. ಯಾಕೆಂದ್ರೆ ಮೂಲ ರೂಪಕ್ಕೂ ಕೂಡ ಭೀಮ ಎಂಬಂತಹ ಹೆಸರಿದೆ.
ಏನು ಭೀಮ ಎಂಬಂತಹ ಅರ್ಥ ಅಂದ್ರೆ 3 ಅರ್ಥ. ಹೇಗೆ ಆಯು ಎಂಬಂತಹ ಶಬ್ದಕ್ಕೆ 3 ಅರ್ಥಗಳನ್ನು ಹೇಳ್ತಾರೆ, ಭೀಮ ಎಂಬಂತಹ ಶಬ್ದಕ್ಕೂ ಕೂಡ 3 ಅರ್ಥಗಳಲ್ಲಿ ಕೊಂಡಾಡುವಂತಹದ್ದು ಭೀಮ ಶಬ್ದ ವಾಯುದೇವರನ್ನ. ಭೀಮ ಅಂದ್ರೆ ಮುಖ್ಯವಾಗಿ ಭೃತಾಹ ಮಾಹ ಯಸ್ಮಿನ್ ಸಹ ಭೀಮ ಅಂತ. ಅಂದ್ರೆ ಮಾ ಅಂದ್ರೆ ಜ್ಞಾನ, ಮಾ ಅಂದ್ರೆ ವಿದ್ಯೆ, ಸಕಲ ವಿದ್ಯೆಗಳನ್ನು ಕೂಡ ಆಮೂಲಾಗ್ರವಾಗಿ ತಿಳಿದಿರತಕ್ಕಂತಹವರು. ಆದ್ದರಿಂದ ಅವರನ್ನು ಭೀಮ ಅಂತ. ಮಾ ಅಂದ್ರೆ ಜ್ಞಾನ, ಭೃ ಅಂದ್ರೆ ಧರಿಸುವುದು, ಅಂದ್ರೆ ಸಕಲ ವಿದ್ಯೆಗಳನ್ನ, ಎಲ್ಲ ಜ್ಞಾನವನ್ನ ಪರಿಪೂರ್ಣ, ಭಗವಂತನ ಬಗ್ಗೆ ಸಕಲ ಜ್ಞಾನವನ್ನ ಪರಿಪೂರ್ಣವಾಗಿ ಪಡ್ಕೊಂಡಿರ್ತಕ್ಕಂಥದ್ದು ಅದು ವಾಯುದೇವರಾದ್ರಿಂದ ಅವರನ್ನ ಭೀಮ ಅಂತ. ಯಾಕೆಂದ್ರೆ ವಾಯುದೇವರ ಜ್ಞಾನವನ್ನ ಅಂದ್ರೆ ರುಜುಯೋಗಿಗಳ ಜ್ಞಾನವನ್ನ, ವಾಯು ಪದವಿಗೆ ಬರತಕ್ಕಂತಹ ದೇವತೆಗಳನ್ನ, ಯೋಗಿಗಳನ್ನ ರುಜುಗಳು ಅಂತ ಕರೀತಾರೆ. ಹಾಗಾಗಿ ರುಜುಯೋಗಿಗಳ ಜ್ಞಾನವನ್ನ ವರ್ಣನೆ ಮಾಡುವಾಗ ಹೇಳ್ತಾರೆ ಭಗವಂತ ಸರ್ವೋತ್ತಮ, ಸರ್ವಜ್ಞ. ಭಗವಂತನ ನಂತರದಲ್ಲಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಜ್ಞಾನ ಎಂಥದ್ದು? ಭಗವಂತನನ್ನ ಬಿಟ್ಟು ಇತರ ಎಲ್ಲ ಕಡೆ ಅನಾಲೋಚನೆಪಿ ಸರ್ವ ವಿಷಯಕಂ. ನಾವೇನಾದ್ರೂ ಆಲೋಚನೆ ಹಿಂದೆ ಏನೋ ಆಗಿದೆ ಅದನ್ನ ಆಲೋಚನೆ ಮಾಡ್ಬೋ, ಇಂಥ ದಿವಸ ಇಂಥ ಹೊತ್ತಿನಲ್ಲಿ ಹೀಗಾಗಿತ್ತು ಅಂತ ಆಲೋಚನೆ ಮಾಡ್ಬೇಕು. ಆಲೋಚನೆ ಮಾಡಿದ್ಕೊಂಡು ಎಲ್ಲ ಗೊತ್ತಾಗಬೇಕು ಅಂತ ಏನಿಲ್ಲ, ಯಾವುದೋ ಒಂದು ಸ್ವಲ್ಪ ಗೊತ್ತಾಗುತ್ತೆ, ಉಳಿದೆಲ್ಲೋ ಮರೆತು ಹೋಗಿರುತ್ತೆ. ಭವಿಷ್ಯತ್ ಅಂತೂ ಇಲ್ಲವೇ ಇಲ್ಲ ಅಲ್ವಾ? ಆದ್ರೆ ದೇವತೆಗಳ ಜ್ಞಾನಿಗಳ ಜ್ಞಾನ ಹೇಗಿರುತ್ತೆ ಅಂತ ವರ್ಣನೆ ಮಾಡುವಾಗ ಮಹಾಲಕ್ಷ್ಮಿಯ ಜ್ಞಾನ ಭಗವಂತನೊಬ್ಬನನ್ನ ಬಿಟ್ಟು ಉಳಿದ ಎಲ್ಲ ಕಡೆಗಳಲ್ಲಿ, ಎಲ್ಲ ಸ್ಥಳಗಳಲ್ಲಿ ಅನಾಲೋಚನೆಪಿ, ಆಲೋಚನೆ ಮಾಡದೇ ಹೋದರೂ ಕೂಡ ಸರ್ವ ವಿಷಯಕಂ ಜ್ಞಾನಂ, ಪರಿಪೂರ್ಣವಾಗಿ ಎಲ್ಲ ಗೊತ್ತಾಗುತ್ತೆ. ಇದು ಮಹಾಲಕ್ಷ್ಮಿಯ ಜ್ಞಾನ. ಅದರ ನಂತರದಲ್ಲಿ ಬರತಕ್ಕಂತಹದ್ದು ಬ್ರಹ್ಮವಾಯುಗಳು ಅಂದ್ರೆ ರುಜುಯೋಗಿಗಳು. ಅವರ ಜ್ಞಾನವನ್ನ ವರ್ಣನೆ ಮಾಡುವಾಗ ಹೇಳ್ತಾರೆ ಭಗವತಃ ಅನ್ಯತ್ರ, ಭಗವಂತನನ್ನ ಬಿಟ್ಟು ಇತರ ಕಡೆಗಳಲ್ಲಿ ಆಲೋಚನೆ. ಮಹಾಲಕ್ಷ್ಮಿ ಆಲೋಚನೆ ಮಾಡಬೇಕು ಅಂತೇನಿಲ್ಲ, ಆದ್ರೆ ರುಜುಯೋಗಿಗಳು ಆಲೋಚನೆ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ, ಎಲ್ಲವೂ ಗೊತ್ತಾಗತ್ತೆ, ಆದ್ರೆ ಆಲೋಚನೆ ಮಾಡಬೇಕು, ಅದೊಂದು ವ್ಯತ್ಯಾಸ. ಇತರರಿಗೆ ಆಲೋಚನೆ ಮಾಡಿದರೂ ಎಲ್ಲ ಗೊತ್ತಾಗಬೇಕು ಅಂತೇನಿಲ್ಲ, ಕೆಲವೊಂದು ಗೊತ್ತಾಗುತ್ತೆ, ಕೆಲವೊಂದು ಗೊತ್ತಾಗದೇ ಇರಬಹುದು. ಹೀಗೆ ಆಲೋಚನೆ ಮಾಡಿದಾಗ ಸರ್ವ ವಿಷಯಕ ಜ್ಞಾನ ಇರತಕ್ಕಂತ ಒಬ್ಬ ದೇವತೆ ಅಂದ್ರೆ ವಾಯುದೇವರು. ಹಾಗಾಗಿ ಅವರನ್ನ ಮೂಲ ರೂಪವನ್ನ ಭೀಮ, ಸರ್ವಜ್ಞರು ಅಂತ ಕರೀತಾರೆ. ಸರ್ವಜ್ಞಾಚಾರ್ಯರು ಅಂತಾನೆ ಆಚಾರ್ಯರನ್ನ ಗುರುತಿಸಿರತಕ್ಕಂಥ. ಆದ್ರಿಂದ ಭೀಮ ಅಂದ್ರೆ ಸಕಲ ವಿದ್ಯೆಗಳನ್ನು ಕೂಡ ಆಮೂಲಾಗ್ರವಾಗಿ ತಿಳಿದುಕೊಂಡಿರತಕ್ಕಂತಹ ಸಕಲ ವಿದ್ಯಾಧಾರಕರು, ಸಕಲ ವಿದ್ಯಾ ನಿಯಾಮಕರು. ಆದ್ದರಿಂದಲೇನೆ ವಿದ್ಯಾದೇವತೆ ಅಂತ ಅನ್ನಿಸಿಕೊಂಡಿರತಕ್ಕಂತಹ ಸರಸ್ವತಿ, ಭಾರತೀಯ ಪತಿ ಅಂತ ನಾವು ವಾಯುದೇವರನ್ನ ಕೊಂಡಾಡ್ತೇವೆ. ಹಾಗಾಗಿ ತೃತೀಯವಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಣ. 3ನೇ ಅವತಾರವನ್ನ ವರ್ಣನೆ ಮಾಡುವಾಗ ಬಳಿತಾ ಸೂಕ್ತ ಹೇಳುತ್ತೆ, ವಾಯುದೇವರ 3ನೇ ಅವತಾರವನ್ನ ವಿದ್ಯಾಭಿಮಾನಿ ದೇವತಾ ಸ್ತ್ರೀಯರೆಲ್ಲರೂ ಕೂಡ ದಶಪ್ರಮತಿಗಳನ್ನಾಗಿಯೇ ಸೃಷ್ಟಿಸಿದರು. ದಶಪ್ರಮತಿ ಅಂದ್ರೆ ಪೂರ್ಣ ಪ್ರಜ್ಞಾ ಅಂತ, ಪ್ರಮತಿ ಅಂದ್ರೆ ಪ್ರಜ್ಞಾ, ದಶ ಅಂದ್ರೆ ಪೂರ್ಣ ಅಂತ, ಪೂರ್ಣ ಪ್ರಜ್ಞಾ ಅಂದ್ರೆ ಸರ್ವಜ್ಞ ಅಂತ. ಸರ್ವಜ್ಞರನ್ನಾಗಿ ಸೃಷ್ಟಿ ಮಾಡಿದ್ದು. ಹುಟ್ಟಿದ ಮೇಲೆ, ಶಾಸ್ತ್ರಾಧ್ಯಯನವನ್ನ ಮಾಡಿದ ಮೇಲೆ, ಗುರುಗಳ ಮೂಲಕ ಉಪದೇಶವನ್ನ ಪಡೆದುಕೊಂಡ ಮೇಲೆ ಆಚಾರ್ಯರು ಸರ್ವಜ್ಞರು ಅಂತ ಆಗಿದ್ದಲ್ಲ. ಹುಟ್ಟುವಾಗಲೇ ಸರ್ವಜ್ಞರಾಗಿ ಹುಟ್ಟಿದ್ದಾರೆ, ಅವತಾರ ಮಾಡುವಾಗಲೇ ಸರ್ವಜ್ಞರಾಗಿ ಅವತಾರ. ದಶಪ್ರಮತಿಂ ಜನಯಂತ ಯೋಷಣ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಜ್ಞಾನಿಗಳು ಅದು ವಿಶೇಷವಾಗಿ ವಾಯುದೇವರು ಅಂತ ಅದನ್ನ ತೋರಿಸಿಕೊಡ್ತಾರೆ. ಹೀಗೆ ಸಕಲ ವಿದ್ಯೆಗಳಿಂದ ಪರಿಪೂರ್ಣರಾಗಿರತಕ್ಕಂತಹ ವಾಯುದೇವರನ್ನ ಭೀಮ ಅಂತ ಕೊಂಡಾಡತಕ್ಕಂತಹದ್ದು ಅದು ಮಹಾಭಾರತ. ವೇದವ್ಯಾಸರು ಕೊಂಡಾಡ್ತಾರೆ. ಮೂಲ ರೂಪಕ್ಕೆ ಭೀಮ ಸಕಲ ವಿದ್ಯಾ ಪರಿಪೂರ್ಣ. ಅವತಾರದಲ್ಲಿಯೂ ಬರುತ್ತೆ. ಹನುಮಂತ ದೇವರು ಕೂಡ ಭೀಮರೇ. ಎಂತಹ ಜ್ಞಾನ! ಹನುಮಂತ ದೇವರ ಜ್ಞಾನವನ್ನು ರಾಮದೇವರೇ ಕೊಂಡಾಡಿ ಬಿಡ್ತಾರೆ. ಮೊದಲ ಬಾರಿ ಭೇಟಿ. ಯಾಕೆ? ಲೌಕಿಕ ಜನರ ದೃಷ್ಟಿಯಿಂದ ಶ್ರೀರಾಮ ವನವಾಸ ಸಮಯದಲ್ಲಿ ಕಿಷ್ಕಿಂಧ ಪಟ್ಟಣದ ಋಷ್ಯಮೂಕ ಪರ್ವತಕ್ಕೆ ಹೋದಾಗ, ಸಮೀಪ ಹೋದಾಗ ಸುಗ್ರೀವನಿಗೆ ಭಯ ಆಗಿಬಿಡುತ್ತೆ. ಅಯ್ಯೋ, ವಾಲಿ ಕಡೆಯಿಂದ ಯಾರೋ ಬಂದಿದ್ದಾರೆ, ತಮ್ಮನ್ನು ಸಾಯಿಸಿ ಬಿಡ್ತಾರೆ ಅಂತ ಹೇಳಿದಾಗ ಹನುಮಂತ ದೇವರು ಅಯ್ಯೋ ವಾಲಿ ಕಡೆ ಅಲ್ಲ ಅವರು ಅಂತ ಹೇಳಿದ್ರು ಕೂಡ ಸುಗ್ರೀವನಿಗೆ ಜ್ಞಾನ ಬರುವುದಿಲ್ಲ. ನೋಡಿದಾಗ ಜ್ಞಾನ ಬರಲೇ ಇಲ್ಲ. ಅವನಿಗೆ ಹನುಮಂತ ದೇವರೇ ಅವನಿಗೆ ಹೇಳ್ತಾರೆ, ಆಯ್ತು ನಾನೇ ನೋಡ್ಕೊಂಡು ಬರ್ತೇನೆ ಅಂತ ಹೋಗ್ತಾರೆ. ವೇಷ ಮರೆಸಿಕೊಂಡು ಬ್ರಾಹ್ಮಣನಾಗಿ ಹೋಗ್ತಾರೆ, ವೃದ್ಧನಾಗಿ ಹೋಗ್ತಾರೆ. ಹೋಗಿಬಿಟ್ಟು ತನ್ನ ಪರಿಚಯವನ್ನು ಹೇಳ್ತಾರೆ, ಮಾತಾಡ್ತಾರೆ. ರಾಮದೇವರ ಪರಿಚಯ ಕೇಳ್ತಾರೆ. ರಾಮಾಯಣದಲ್ಲಿ ಅಧ್ಯಾಯಗಳಲ್ಲಿ ವರ್ಣನೆ ಮಾಡಿಬಿಟ್ಟು ಬಹಳಷ್ಟು ಸಂತೋಷ ರಾಮದೇವರಿಗೆ. ಯಾಕೆ? ಹೇಳುವಂತವ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಹಾಡಾಡ್ತಾ ಇದ್ದಾರೆ ಅಂದ್ರೆ ಕೇಳುವುದಕ್ಕೆ ಬಹಳಷ್ಟು ಸಂತೋಷ. ಬಹಳಷ್ಟು ಸಂತೋಷದಿಂದ ರಾಮದೇವರಿಗೆ ಕೇಳ್ತಾನೆ ಇರ್ತಾರೆ. ಎಲ್ಲ ಮಾತು ಮುಗಿಸ್ತಾರೆ.
ಆಮೇಲೆ ನೀನು ಯಾರು, ನೀವು ಯಾಕೆ ಕಾಡಿಗೆ ಬಂದಿದ್ದೀರಿ, ಪ್ರಶ್ನೆ ಕೇಳಬೇಕಲ್ವಾ, ಅವ್ರು ತಿಳ್ಕೊಳ್ಬೇಕಲ್ಲ, ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ್ಕೊಳ್ಳೆ ರಾಮದೇವರು ಉತ್ತರ ಕೊಡೋದಿಲ್ಲ. ಏನು ಮಾಡ್ತಾರೆ, ಹನುಮಂತ ಲಕ್ಷ್ಮಣನ ಮುಖ ನೋಡ್ತಾರೆ. ನೋಡು ಲಕ್ಷ್ಮಣ ಗೊತ್ತಾಯ್ತಾ ಯಾರು ಅಂತ. ಲಕ್ಷ್ಮಣನಿಗೆ ಗೊತ್ತು, ಏನು ಗೊತ್ತಿಲ್ಲ. ಆದ್ರೆ ರಾಮದೇವರು ಲಕ್ಷ್ಮಣನ ಮುಂದೆ ಹೇಳ್ತಾರೆ ಹನುಮಂತ ದೇವರನ್ನ ಕುರಿತು. ನೋಡು ಹನುಮಂತ ದೇವರಿಗೆ ಎಂತಹ ಜ್ಞಾನ ಇದೆ. ಬಹು ವ್ಯಾಹರತಾನೇನ ನಕಿಂಚಿದ ಅಪಶಬ್ದಿತಂ, ಬಹಳಷ್ಟು ಮಾತಾಡ್ತಾ ಇರ್ತೇವೆ. ಮಾತಾಡ್ತಾ 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 ಏನಾಗುತ್ತೆ, ನಮಗೆ ಗೊತ್ತಿಲ್ಲದೆ ಇರತಕ್ಕಂತ ರೀತಿಯಲ್ಲಿ ಕೆಲವೊಂದು ಅಪಶಬ್ದಗಳು, ವ್ಯಾಕರಣ ವಿರುದ್ಧವಾಗಿರತಕ್ಕಂತ ಶಬ್ದಗಳು ಬಾಯಿಂದ ಬಂದ್ಬಿಡ್ತವೆ. ಕೆಟ್ಟ ಶಬ್ದಗಳಲ್ಲ, ದುಷ್ಟ ಶಬ್ದಗಳಲ್ಲ. ಒಳ್ಳೆಯದನ್ನೇ ಮಾತಾಡುವಾಗಲೂ ಕೂಡ ಕೆಲವೊಮ್ಮೆ ಅಪಶಬ್ದಗಳನ್ನು ನಾವು ಬಳಸಿ ಬಿಡ್ತೇವೆ ಗೊತ್ತಿಲ್ಲದೆ ಇರತಕ್ಕಂತ ರೀತಿಯಲ್ಲಿ. ಇಷ್ಟು ಹೊತ್ತು ಮಾತಾಡ್ದಾನೆ ಒಂದೇ ಒಂದು ಅಪಶಬ್ದ ಬಾಯಿಂದ ಬಂದಿದೆ. ಯಾಕೆ, ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಮುಪಾಸ್ಮಹೆ. ಮಹಾವ್ಯಾಕರಣ, ಈ ಯಾವ ವ್ಯಾಕರಣ ಅಲ್ಲವೇ, ಮಹಾವ್ಯಾಕರಣ, ಅದನ್ನ ತಿಳಿದುಕೊಂಡಿರ್ತಕ್ಕಂಥದ್ದು ಹನುಮಂತ ದೇವರು ಅಂತ ಹೇಳ್ತಾ, ನ ಸಾಮ ವಿದುಷ ಕಶ್ಚಿತ್ ಶಕ್ಯಮೇವಂ ಪ್ರಭಾಷಿತಂ. ಋಗ್ವೇದ, ಯಜುರ್ವೇದ, ಸಾಮವೇದ, ಈ ವೇದಗಳನ್ನ ತಿಳಿಯದೆ ಹೋದರೆ, ವೇದಗಳ ಅಧ್ಯಯನವನ್ನ ಮಾಡದೆ ಹೋದ್ರೆ, ವೇದಗಳ ಸಮಗ್ರ ಪರಿಚಯ ಇಲ್ಲದೆ ಹೋದ್ರೆ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹನುಮಂತ ದೇವರ ಜ್ಞಾನವನ್ನ ಲಕ್ಷ್ಮಣನ ಮುಂದೆ ಹೊಗಳ್ತಾನೆ. ಲಕ್ಷ್ಮಣ ಏನು ಅಲ್ಲ, ಹನುಮಂತ ದೇವರನ್ನ ನೋಡು ಎಂತಹ ಜ್ಞಾನ ಇದೆ ಅಂತ. ನರ, ನರ ಅಂದ್ರೆ ಶೇಷ, ಶೇಷಾವತ. ಯಾಕಂದ್ರೆ ಹನುಮಂತ ದೇವರು ವಾಯುದೇವರ ನಂತರದಲ್ಲಿ ಬರತಕ್ಕಂತಹದ್ದೇ ಗರುಡ ಶೇಷರುದ್ರರು. ಹಾಗಾಗಿ ಜೀವೋತ್ತಮರು, ವಾಯುದೇವರ ನಂತರ ಜೀವೋತ್ತಮರು ಅಂತ ಅನಿಸಿಕೊಂಡಿರ್ತಕ್ಕಂಥ ಶೇಷನ ಮುಂದೆ ಜೀವೋತ್ತಮನಾಗಿರತಕ್ಕಂತ ಹನುಮಂತ ದೇವರ ಜ್ಞಾನವನ್ನ ಭಗವಂತ ಹೊಗಳ್ತಾನೆ. ಇಂತಹ ಜ್ಞಾನ ಇರುವುದರಿಂದ ಹನುಮಂತ ದೇವರು ಭೀಮರೇ. ಭೀಮಸೇನ ದೇವರ ಹೆಸರೇ ಭೀಮ. 18 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ ಯುದ್ಧಾರಂಭದಲ್ಲಿ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಮಾಡ್ತಾನೆ. 18 ಅಧ್ಯಾಯಗಳ ಭಗವದ್ಗೀತೆ ಉಪದೇಶ ಮಾಡ್ತಾನೆ. ಉಪದೇಶ ಮಾಡಿದ್ದು ಮಾತ್ರ ಅಲ್ಲ, ಅಯ್ಯೋ ಕೃಷ್ಣ ನೀನ್ ಇಂಥವನಂತ ಗೊತ್ತೇ ಇರಲಿ, ಕೃಷ್ಣ ದೇವರು ಭಗವಂತ ಅಂತ ಗೊತ್ತಾದರೂ ಅರ್ಜುನ ಕೃಷ್ಣನನ್ನ ಯಾವ ರೀತಿ ಸೇವೆ ಮಾಡ್ತಾ ಇದ್ದ ಅಂದ್ರೆ, ಸಖ, ತನ್ನ ಸ್ನೇಹಿತ ಎಂಬಂತ. ಸುಮ್ಮನೆ ಹೆಗಲ ಮೇಲೆ ಕೈ ಹಾಕೊಂಡು ಹೋಗು, ಬಾರ ಹೋಗ್ತೇವಲ್ಲ, ಹಾಗೆ ಆ ರೀತಿ ಪ್ರೀತಿ ಸ್ನೇಹವನ್ನ ತೋರಿಸ್ತಾ ಇದ್ದ ಅರ್ಜುನ. ಉಪದೇಶ ಮಾಡಿದ, ಅಯ್ಯೋ ಭಗವಂತ ಕೃಷ್ಣ ಇಂತಹ ನೀನು ಸರ್ವೋತ್ತಮ ಅಂತ ಅವನಿಗೆ ಅರ್ಜುನನಿಗೆ ಅನಿಸುತ್ತೆ. ಅವನಿಗೆ ಹೇಳ್ತಾನೆ, ಆಯ್ತು ಇಷ್ಟೆಲ್ಲ ಹೇಳಿದ್ಯಾ ನೀನು, ನಿನ್ನ ವಿಶ್ವರೂಪವನ್ನ ನನಗೊಮ್ಮೆ ತೋರಿಸು. ಏನು ಭಗವಂತ ಹೇಳಿದ್ದಾನೆ, ಇನ್ನು ವಿಶ್ವರೂಪವನ್ನ ತೋರಿಸು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ದಿವ್ಯಂ ದದಾನ್, ಈ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅಂತ ಹೇಳಿ ವಿಶ್ವರೂಪವನ್ನ ತೋರಿಸ್ತಾನೆ, ದಿವ್ಯ ದೃಷ್ಟಿಯನ್ನು ಕೊಡ್ತಾನೆ. ಪುನಃ ಉಪಸಂಹಾರ. ಇಷ್ಟೆಲ್ಲ ಉಪದೇಶ ಆದ್ಮೇಲೆ ಎಲ್ಲಾ ನಶ್ವರ, ಏನೂ ಇಲ್ಲ, ನಾವು ನಮ್ಮವರು ಇದೆಲ್ಲ ಯಾವುದು ಇಲ್ವೇ, ಇದೆಲ್ಲದರ ಮೇಲೆ ವ್ಯಾಮೋಹವನ್ನ ಅಭಿಮಾನವನ್ನು ಬಿಡಬೇಕು. ಎಲ್ಲ ಉಪದೇಶ ಮಾಡಿ ಆಯ್ತು, ಅರ್ಜುನ ಎಲ್ಲ ಹೂ ಬಿಡ್ತಾನೆ, ಕಲಾಡಿಸ್ತಾನೆ. ಅದೇ ಯುದ್ಧದಲ್ಲಿ ಅವನ ಮಗ ಅಭಿಮನ್ಯು ಮೃತನಾಗ್ತಾನೆ. ಗುಣೋ ಅಂತ ಅಯ್ಯೋ ಅಭಿಮನ್ಯು ಹತ್ತೋದ, ನಾನಿದ್ರೆ ಬದುಕಿಸ್ತಿದ್ದೆ, ನಾನಿದ್ರೆ, ಹೀಗೆಲ್ಲ ಗೊಳಾಡ. 18 ಅಧ್ಯಾಯಗಳ ಉಪದೇಶವನ್ನ ಪಡ್ಕೊಂಡಿರ್ತಕ್ಕಂಥ ಅರ್ಜುನ ಇಲ್ಲರೆ ಹೇಳಿದ್ರು ಮರ್ತೋಗಿತ್ತು ಅಂತ ಹೇಳ್ಬೋದು. ಎಷ್ಟು ದಿವಸ ಆಗಿದೆ, ಇದ್ದದ್ದೇ 18 ದಿನ ಯುದ್ಧ. ಅದರ ಮಧ್ಯದಲ್ಲಿ ದ್ರೋಣ ಪರ್ವದಲ್ಲಿ 10 ಅಂದ್ರೆ 10 ದಿನಗಳ ನಂತರ ಅಷ್ಟೇ ಅವನು ಮೃತನಾಗಿದ್ದಾನೆ. ಅರ್ಜುನನಿಗೆ ಆ ಶೋಕ ದುಃಖವನ್ನು ತಡ್ಕೊಳ್ಳಿಕ್ ಸಾಧ್ಯವೇ ಆಗಲಿಲ್ಲ. ಅದೇ ಯುದ್ಧದಲ್ಲಿ ಭೀಮಸೇನ ಮಗ ಘಟೋತ್ಕಚನೂ ಮೃತನಾಗುತ್ತಾನೆ. ಯಾವ ವಿಕಾರವನ್ನು ಭೀಮಸೇನ ದೇವರು ತೋರಿಸಿಕೊಡು. ಹೀಗೆ ಉಪದೇಶ ಮಾಡಿದ ಅರ್ಜುನನಿಗಾದರೂ ಕೂಡ ಅಲ್ಲಿ ಕೇಳಿರತಕ್ಕಂತಹದ್ದು ಭೀಮಸೇನ ದೇವರ ಪಕ್ಕದಲ್ಲೇ, ಅರ್ಜುನ ರಥದ ಪಕ್ಕದಲ್ಲೇ ಭೀಮಸೇನ ದೇವರ ರಥ ಇರ್ತದೆ. ನೆಪ ಅರ್ಜುನ, ಅಲ್ಲಿ ಭೀಮಸೇನ ದೇವರು, ಮತ್ತೆ ಅರ್ಜುನರ ರಥದಲ್ಲಿ ಸ್ವತಃ ಹನುಮಂತ ದೇವರು ಇದ್ದಾರೆ. ಹೀಗೆ ಪರಿಪೂರ್ಣ ಜ್ಞಾನವಂತರು ಯಾರು ಅಂದ್ರೆ ಭೀಮಸೇನ ದೇವರೇ ಹೊರತು ಉಳಿದ ಯಾರೂ ಅಲ್ಲ. ಆದ್ದರಿಂದ ಅವರು ಭೀಮರೇ. ಆಚಾರ್ಯರು ಭೀಮರೇ. ದಶಪ್ರಮತಿಂ ಜನಯಂತ ಯೋಷಣ ಅಂತ ಹೇಳಿಬಿಟ್ಟಿದ್ದಾರೆ. ಪೂರ್ಣ ಪ್ರಜ್ಞರನ್ನಾಗಿ ಸೃಷ್ಟಿ ಮಾಡಿದ್ದಾರೆ ದೇವತಾ. ಆದ್ರಿಂದ ಅವರು ಭೀಮರೇ. ಅಷ್ಟೇ ಅಲ್ಲ, ಎಂತಹ ಭೀಮರು ಅಂದ್ರೆ ಅದನ್ನ ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯರು. ಮಧ್ವವಿಧದಲ್ಲಿ ಭಗವಂತ ವೇದವ್ಯಾಸ ದೇವರನ್ನ ಕಾಣಬೇಕು ಅಂತ ಸ್ವತಃ ಆಚಾರ್ಯ ಮಧ್ವರು ಪ್ರಥಮ ಬಾರಿಗೆ ಬದರಿ ಯಾತ್ರೆಯನ್ನು ಕೈಗೊಂಡಾಗ ತಾವು ಆಗ ರಚನೆ ಮಾಡಿರ್ತಕ್ಕಂತಹ ಮೊಟ್ಟ ಮೊದಲ ಕೃತಿ ಸರ್ವಮೂಲ ಗ್ರಂಥಗಳಲ್ಲಿ ಗೀತಾಭಾಷ್ಯ. ಗೀತಾಭಾಷ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೋಗ್ತಾರೆ. ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಅನೇಕ ದಿನಗಳ ಕಾಲ ಸಮಯವನ್ನ ಕಳೀತಾರೆ. ಹೇಗೆ ಸಮಯವನ್ನು ಕಳೆದದ್ದು? ಇಲ್ಲರೇ ನಾವು ಭೂಲೋಕದಲ್ಲಿದ್ದೆ, ಇಲ್ಲಿ ಬಂದಿದ್ದೇನೆ ಉತ್ತರ ಬದರಿಗೆ, ಅಲ್ಲೆಲ್ಲ ಬರೀ ಶಿಷ್ಯರು ಜನರು ಬರ್ತಾರೆ, ಪಾದಪೂಜೆ ಮಂತ್ರಾಕ್ಷತೆ ಬರೀ ಇದೇ ಆಗೋಗುತ್ತೆ, ಇಲ್ಲಿ
ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಹೋಗೋಣ ಅಂತಲ್ಲ, ಅಲ್ಲಿ ಇದ್ದಷ್ಟು ಹೊತ್ತು ಒಂದು ಕ್ಷಣವನ್ನೂ ಬಿಡದೆ ನಿರಂತರವಾಗಿರತಕ್ಕಂತಹ ಜ್ಞಾನವನ್ನ ವೇದವ್ಯಾಸ ದೇವರಿಂದ ಪಡ್ಕೊಂಡ್ರು, ಸಂಪಾದನೆ ಮಾಡಿದ್ರು ಅಂತ ಹೇಳ್ತಾರೆ. ಒಂದು ಕ್ಷಣವೂ ಕೂಡ ಬಿಡಲಿಲ್ಲ. ಸಕಲ ವಿದ್ಯಾ ಪಾರಂಗತರಾಗಿರತಕ್ಕಂತಹ ಸರ್ವಜ್ಞರೇ ಆಗಿರತಕ್ಕಂತಹ ಆಚಾರ್ಯರು ಮತ್ತಷ್ಟು ವಿದ್ಯೆಯನ್ನ ಸಂಪಾದನೆ ಮಾಡಿದ್ರು. ಅದು ಹೇಗೆ? ಒಂದು ಕೊಡಕ್ಕೆ ಒಂದು ತಂಬಿಗೆಗೆ ನೀರು ಹಾಕಿದ್ರೆ ತುಂಬುತ್ತೆ, ತುಂಬಿದ ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ? ಸೋರಿ ಹೋಗುತ್ತೆ, ಚೆಲ್ಲ ಹೋಗುತ್ತೆ ಅಲ್ವಾ? ಹಾಗೆ ಸಕಲ ವಿದ್ಯಾ ಪೂರ್ಣರು ಪರಿಪೂರ್ಣರಾಗಿರತಕ್ಕಂತ ಆಚಾರ್ಯರಲ್ಲಿ ಜಾಗವಿಲ್ಲ ತಲೆಯಲ್ಲಿ ತುಂಬಿಸಿಕೊಳ್ಳ, ಯಾಕಂದ್ರೆ ತುಂಬಿಕೊಂಡ್ಬಿಟ್ಟಿದೆ. ಮತ್ತೇನು ತುಂಬಿಸುವುದು ಗೊತ್ತಿಲ್ಲ ಅಂತ ಇದ್ರೆ ಹೇಳಿ ತುಂಬಿಸಬಹುದು, ತಿಳಿಸಬಹುದು. ಗೊತ್ತಿಲ್ಲ ಅಂತ ಇಲ್ಲವೇ ಇಲ್ಲ, ಎಲ್ಲವೂ ಗೊತ್ತಿದೆ. ಗೊತ್ತಿಲ್ಲದೆ ಇರುವಂತಹ ವಿಷಯವೇ ಇಲ್ಲ ಅಂದ ಮೇಲೆ ಮತ್ತೇನು ಹೇಳುವುದು ಅಂದ್ರೆ ಅದೇ ಅದ್ಭುತವಾಗಿರತಕ್ಕಂಥದ್ದು ಅಂತ ಪಂಡಿತಾಚಾರ್ಯರು ವರ್ಣನೆ. ಭಗವಂತ ತನ್ನ ಅಚಿಂತ್ಯದ್ಭುತವಾಗಿರತಕ್ಕಂಥ ಶಕ್ತಿಯಿಂದ ಪುನಃ ಪುನಃ ಆಚಾರ್ಯ ಮಧ್ವರಿಗೆ ಪಾಠವನ್ನ ಹೇಳಿ ಮತ್ತಷ್ಟು ವಿದ್ಯೆಯನ್ನು ತುಂಬಿಸಿದರು ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಸಣ್ಣ ದೃಷ್ಟಾಂತವನ್ನ ಕೊಡ್ತಾರೆ. ಪೂರೇವ ಪೂರಿತಂ ಅಪೂರಯತ್ ಪುನಃ ನನು ಕೃಷ್ಣ ಏಷ ಪರಮಾರ್ಥ ಸಂಖ್ಯೆಯ ಭಗವನ್ ಮನಃಪುರಮಿವಾಯತಂ ಪುನಃ ನಿಜ ಧಾಮ ತಾಂಚ ಜಗೃಹೇ ತದದ್ಭುತಂ. ಅದು ಮನುಷ್ಯರಿಂದ ಊಹಿಸಲಿಕ್ಕೂ ಸಾಧ್ಯ ಇಲ್ಲ, ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು. ಚಿಕ್ಕ ದೃಷ್ಟಾಂತ, ಮನುಷ್ಯರ ಮನಸ್ಸಿಗೆ ಎಟಕುವಂತಹ ದೃಷ್ಟಾಂತ ಅಂದ್ರೆ ಸಮುದ್ರ. ಎಷ್ಟು ನೀರಿದೆ ಸಮುದ್ರದಲ್ಲಿ? ಬಹಳ ಇದೆ. ಎಷ್ಟಿದೆ? ತುಂಬಿಕೊಂಡಿದೆ ಸಮುದ್ರ. ಸಮುದ್ರ ಎಂದಾದ್ರೂ ಬರಿದಾಗುತ್ತೋ, ಖಾಲಿ ಆಗುತ್ತೋ? ಸ್ವಲ್ಪ ನೀರು ಕಡಿಮೆ ಆಗಿದೆ ಅಂತ ಹೇಳ್ತಾರೋ? ಇಲ್ಲ, ಯಾವಾಗಲೂ ಸಮುದ್ರ ತುಂಬಿಕೊಂಡೇ ಇರುತ್ತೆ. ಮಳೆ ಬಂದಾಗ ಮಳೆಗಾಲದಲ್ಲಿ 4 ತಿಂಗಳು ಮಳೆ ಬಿದ್ರು, ಮಳೆಗಾಲ ಅಂತ ಹೇಳಿದ್ರು ಕೂಡ ಭೂಮಿ ಮೇಲೆ ಬೀಳೋದು ಎಲ್ಲ 1 ತಿಂಗಳು ಅಷ್ಟ, 1.5 ತಿಂಗಳು. 4 ತಿಂಗಳು ಭೂಮಿ ಮೇಲೆ ಮಳೆ ಏನು ಬೀಳೋದಿಲ್ಲ. ಮತ್ತೆ 4 ತಿಂಗಳು ಮಳೆ ಬೀಳೋದು ಸಮುದ್ರಕ್ಕೆ. ಮಳೆ ಭೂಮಿ ಮೇಲೆ ಎಲ್ಲಿ ಬಿದ್ರೂ ಕೂಡ, ಯಾವ ನದಿ ಕೆರೆ ಎಲ್ಲಿ ನೀರು ಬಿದ್ರೂ ಕೂಡ ಎಲ್ಲ ಹರಿದು ಹೋಗೋದು ಮತ್ತೆ ಸಮುದ್ರಕ್ಕೆ. ಹೀಗೆ ನದಿಗಳ ನೀರು ಸೇರಿದ್ರು ಸಮುದ್ರ ಪೂರ್ಣವಾಗಿದೆ, ಮಳೆ ನೀರು ಬಿದ್ರೂ ಸಮುದ್ರ ಪೂರ್ಣವಾಗಿದೆ. ಮಳೆ ಇಲ್ಲ, ನದಿ ನೀರು ಸೇರೋದಿಲ್ಲ, ನದಿಯೇ ಬತ್ತು ಹೋಗಿಬಿಟ್ಟಿದೆ, ಆದ್ರೂ ಸಮುದ್ರ ಪೂರ್ಣವೇ. ಪೂರ್ಣವಾಗಿರತಕ್ಕಂತ ಸಮುದ್ರಕ್ಕೆ ಮತ್ತಷ್ಟು ನೀರು ಸೇರಿದ್ರೆ ಅದು ಪೂರ್ಣವೇ ಆಗಿರುತ್ತೆ. ನೀರು ಸೇರದೆ ಹೋದ್ರೆ ಅಪೂರ್ಣ ಅಂತ ಆಗುವುದೇ ಇಲ್ಲ. ಹೀಗೆ ಆಚಾರ್ಯ ಮಧ್ವರು ಪರಿಪೂರ್ಣರೇ, ಆಚಾರ್ಯ ಮಧ್ವರು ಸರ್ವಜ್ಞರೇ, ಅವರಿಗೆ ಮತ್ತಷ್ಟು ವಿದ್ಯೆಯನ್ನು ಹೇಳಿಕೊಟ್ಟದ್ದು ಅಂತ ಒಂದು ಲೌಕಿಕ ದೃಷ್ಟಾಂತವನ್ನ ಕೊಡ್ತಾರೆ. ಇದು ಪರಿಪೂರ್ಣವಾಗಿರತಕ್ಕಂತ ದೃಷ್ಟಾಂತ ಅಲ್ಲ, ಅದು ಕಣ್ಣಿಗೆ ಕಾಣತಕ್ಕಂತ ದೃಷ್ಟಾಂತ ಅಷ್ಟೇ. ಮತ್ತೆ ಆಚಾರ್ಯರ ಪಾಠವನ್ನ ಕೇಳುವುದು, ವೇದವ್ಯಾಸ ದೇವರ ಪಾಠವನ್ನು ಹೇಳುವುದು ಅದು ಅದ್ಭುತ, ಅದು ಮನುಷ್ಯರ ಮನಸ್ಸಿಗೆ ಎಟಕುವುದಲ್ಲ ಅಂತ ಪಂಡಿತ. ಹೀಗೆ ಆದ್ದರಿಂದ ಆಚಾರ್ಯ ಮಧ್ವರನ್ನು ಭೀಮ ಅಂತ ಕರೆಯತಕ್ಕಂತಹದ್ದು ವೇದವ್ಯಾಸರು ಭೀಮ ಅಂತ ಹೇಳ್ತಾರೆ. ಇದು ಸರ್ವಜ್ಞರು ಎಂಬಂತಹ ಅರ್ಥದಲ್ಲಿ ಭೀಮ ಶಬ್ದ ವಾಯುದೇವರಲ್ಲಿ ಅವತಾರಗಳೆಲ್ಲ ಅನ್ವಯ ಆಗುತ್ತೆ. ಆದ್ದರಿಂದಲೇ ಸ್ವತಃ ಅಧ್ಯಾತ್ಮ ಜ್ಞಾನಕ್ಕೆ ಗುರುಗಳು ಅಂತ ಅನ್ನಿಸಿಕೊಂಡಿರತಕ್ಕಂತಹ ಎಲ್ಲರಿಗೂ ಆದಿಗುರುಗಳು. ಜಪ ಮಾಡುವಾಗ ಹೇಳ್ತೇವಲ್ವಾ, ಶ್ರೀ ಗುರುಭ್ಯೋ ನಮಃ, ಪೂರ್ವ ಗುರುಭ್ಯೋ ನಮಃ, ಆದಿ ಗುರುಭ್ಯೋ ನಮಃ. ಎಲ್ಲರಿಗೂ ಆದಿಗುರುಗಳು ಉಪದೇಶಕರು ಯಾರು ಅಂದ್ರೆ ಆಚಾರ್ಯ ಮಧ್ವರೇ. ಹಾಗಾಗಿ ಅಂತಹ ಅಧ್ಯಾತ್ಮ ಜ್ಞಾನಕ್ಕೆ ನೇತಾರರು, ಅಧ್ಯಾತ್ಮ ಜ್ಞಾನಕ್ಕೆ ವಿಶೇಷವಾಗಿ ಗುರುಗಳು ಅಂತ ಅನ್ನಿಸಿಕೊಂಡಿರ್ತಕ್ಕಂತಹ ಆಚಾರ್ಯರು ಅಧ್ಯಾತ್ಮ ಜ್ಞಾನ ನೇತ ಯತಿವರ ಮಹಿತೋ ಭೂಮಿ ಭೂಷಾಮಣಿರ್ಮೆ ಅಂತ ಇದೇ ಶಬ್ದವನ್ನ ವರ್ಣನೆ ಮಾಡ್ತಕ್ಕಂತಹದ್ದು ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ. ಅದು ಭೀಮ ಶಬ್ದದ ಅರ್ಥ ಅಧ್ಯಾತ್ಮ ಜ್ಞಾನ ನೇತ. ಹೀಗೆ ಸರ್ವಜ್ಞರು ಎಂಬಂತ ಅರ್ಥದಲ್ಲಿ ಭೀಮ ಶಬ್ದ ವಾಯುದೇವರಲ್ಲಿ ಬರುತ್ತೆ. ಅದರ ನಂತರದಲ್ಲಿ ಅದು ಒಂದೇ ಅರ್ಥ ಅಲ್ಲ. ಭೀಮ ಅಂದ್ರೆ ಭೀಮಗಾತ್ರ, ಭೀಮಕಾಯ ಅಂದ್ರೆ ಭಯಂಕರ, ಭಯಂಕರ ಎಂಬಂತ ಅರ್ಥದಲ್ಲಿ ಕೂಡ ಭೀಮ ಶಬ್ದ ಇದೆ. ವಾಯುದೇವರು ಭಯಂಕರರೇ. ಗದಾರೂಪದಲ್ಲಿರ್ತಕ್ಕಂಥ ವಾಯುದೇವರು ದುಷ್ಟರಿಗೆಲ್ಲ ಭಯಂಕರರು. ಹನುಮಂತ ದೇವರು ಅಷ್ಟೇ, ಎಲ್ಲರಿಗೂ ರಾವಣನು ಭಯಪಟ್ಟು ಬಿಟ್ಟಿದ್ದಾನೆ. ಬಾಲದ ಬೆಂಕಿಯಿಂದ ಇಡೀ ಲಂಕಾಪಟ್ಟಣವನ್ನ ಸುಟ್ಟಾಗ ಬರೀ ಕೈಯಲ್ಲಿ ನಿಂತು ನೋಡ್ತಾನೆ ಬಿಟ್ರೆ ಏನು ಮಾಡ್ಲಿಕ್ಕಾಗಲಿಲ್ಲ. ಸ ರಾವಣಂ ಸಪುತ್ರನಕಂ ತೃಣೋಪಮಂ ವಿಧಾಯತ ತಯೋ ಪ್ರಪಶ್ಯತೋ ಪುರೀಂ ವಿಧಾಯ ಭಸ್ಮ ಸಾಧಿತೋ. ರಾವಣ ಇಂದ್ರಜಿತು ಬರೀ ಕೈಯಲ್ಲಿ ನಿಂತುಕೊಂಡು ನೋಡ್ತಾ ಇದ್ದಾರೆ ಬಿಟ್ರೆ ಹನುಮಂತ ದೇವರನ್ನಿರಲಿ ಆ ಉರಿಯನ್ನ ಬೆಂಕಿಯನ್ನು ಹರಿಸ್ಲಿಕ್ಕಾಗಲಿ, ಆ ರೀತಿ ಮಾಡಿಬಿಟ್ಟಿದ್ದಾನೆ. ಅಂತಹ ಎಲ್ಲರಿಗೂ ಭಯಂಕರ ಸ್ವರೂಪರಂದ್ರೆ ಹನುಮಂತ ದೇವರು. ದುರ್ಯೋಧನ ಮುಂತಾಗಿರ್ತಕ್ಕಂಥ ದುಷ್ಟರಿಗೆ ಭಯಂಕರ ಸ್ವರೂಪ, ಕನಸಲ್ಲಿಯೂ ಭೀಮ ಅಂತ ಹೇಳಿದ್ರೆ ಭಯಪಡಬೇಕು, ಆ ರೀತಿ ಭಯಂಕರ ಸ್ವರೂಪರು ದುಷ್ಟರಿಗೆ ಸ್ವತಃ ಭೀಮಸೇನ ದೇವರು. ಪರವಾದಿಗಳಿಗೆ, ದುರ್ವಾದಿಗಳಿಗೆ, ದುಷ್ಟ ಮತದವರಿಗೆ ಭಯಂಕರ ಸ್ವರೂಪರಾಗಿರತಕ್ಕಂಥದ್ದು ಆಚಾರ್ಯರಾದ್ರಿಂದ ಅವರು ಭಯಂಕರ, ಆದ್ರಿಂದ ಅವರು ಕೂಡ ಭೀಮ ಭಯಂಕರ ಎಂಬಂತ ಅರ್ಥದಲ್ಲಿ ಅವತಾರ ತ್ರಯಗಳನ್ನು ಸೇರಿಕೊಂಡು ಮೂಲ ರೂಪವನ್ನು ವರ್ಣನೆ ಮಾಡತಕ್ಕಂಥದ್ದು ಭೀಮ ಶಬ್ದ. ಮತ್ತು ಒಂದು ಅರ್ಥ ಇದೆ,
ಯಾರಿಗೆ ಭಯಂಕರ? ದುಷ್ಟರಿಗೆ ಭಯಂಕರ. ಸಜ್ಜನರಿಗೆ ಭಯಂಕರ ಅಲ್ಲ, ಸಜ್ಜನರಿಗೆ ಅಭಯಂಕರ. ಅಭಯವನ್ನ ಕೊಡ್ತಾರೆ, ರಕ್ಷಣೆಯನ್ನ ಮಾಡ್ತಾರೆ. ಆದ್ದರಿಂದಲೂ ಅವರು ಭೀಮ. ವಾಯುದೇವರು ಕೂಡ ಸಜ್ಜನರ ದೇವತೆಗಳ ರಕ್ಷಣೆ ಮಾಡಿರ್ತಕ್ಕಂಥದ್ದು ವಾಯುದೇವರು. ಆದ್ರಿಂದ ಭಯವನ್ನ ಪರಿಹಾರ ಮಾಡಿ ಅಭಯಪ್ರದರು ಅವರು ಭೀಮ. ಹನುಮಂತ ದೇವರು ಅಷ್ಟೇ ಅಭಯಪ್ರದರು. ಎಲ್ಲ ಕಪಿಗಳನ್ನ ಯುದ್ಧ ಮುಗಿಯುವವರೆಗೂ ಎಲ್ಲ ಕಪಿಗಳನ್ನ ರಕ್ಷಣೆ ಮಾಡ್ತಾನೆ ಇದ್ದು ಸುಗ್ರೀವನನ್ನು ಎತ್ಕೊಂಡು ಹೋಗ್ತಾನೆ. ಕುಂಭಕರ್ಣ ಹನುಮಂತ ದೇವರು ಹೋಗಿ ಬಿಡಿಸಿಕೊಂಡು ಬರ್ತಾನೆ. ಲಕ್ಷ್ಮಣನನ್ನು ಎತ್ತಿಕೊಂಡು ಹೋಗಬೇಕಂತ ರಾವಣ ಬರ್ತಾನೆ, ಪುನಃ ಹನುಮಂತ ದೇವರು ಹೋಗಿ ಬಿಡಿಸಿಕೊಂಡು. ಹೀಗೆ ಯಾರಿಗೆಲ್ಲ ದುಷ್ಟರ ಭಯ ಇದೆಯೋ ಅವರೆಲ್ಲರ ಭಯವನ್ನ ಪರಿಹಾರ ಮಾಡಿರ್ತಕ್ಕಂಥದ್ದು ಸ್ವತಃ ಹನುಮಂತ ದೇವರು. ಸುಗ್ರೀವನಿಗೂ ಭಯ ಆಗಿತ್ತಲ್ಲ, ವಾಲಿಯ ಭಯ ಒಂದು ಕಡೆಯಿಂದ ಆದ್ರೆ ರಾಮ ಲಕ್ಷ್ಮಣರನ್ನು ಕಂಡಾಗಲೂ ಭಯ ಆಗಿಬಿಟ್ಟಿತ್ತು. ಅವನ ಭಯವನ್ನು ಪರಿಹಾರ ಮಾಡಿರ್ತಕ್ಕಂಥದ್ದು ಪುನಃ. ಹೀಗೆ ಅಭಯಪ್ರದರು, ಸಜ್ಜನರ ಅಭಯಪ್ರದರು, ಭಯ ಪರಿಹಾರಕರು ಎಂಬಂತ ಅರ್ಥದಲ್ಲಿ ಭೀಮ ಅಂದ್ರೆ ಅದು ಹನುಮಂತ ದೇವರು. ಭೀಮ ಭಯ ಪರಿಹಾರಕರು ಪಾಂಡವರಿಗೆ ಸ್ವತಃ ಭೀಮಸೇನ ದೇವರು. ಆದ್ದರಿಂದ ಸಜ್ಜನರಿಗೆ ದುರ್ಮತ ಎಂಬಂತಹ ಸಂಸಾರ ಎಂಬಂತಹ ಭಯವನ್ನ ಪರಿಹಾರ ಮಾಡಿರ್ತಕ್ಕಂಥದ್ದು ಜ್ಞಾನವನ್ನ ಕೊಡುವುದರ ಮೂಲಕ ಸ್ವತಃ ಆಚಾರ್ಯ ಮಧ್ವರು. ಆದ್ರಿಂದ ಅವರು ಭೀಮ. ಪೂರ್ಣ ಬೋಧ ಸ್ತೋತ್ರದಲ್ಲಿ ಆಚಾರ್ಯರನ್ನ ವರ್ಣನೆ ಮಾಡತಕ್ಕಂತಹದ್ದು ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷ್ಯಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಭಿ ಪ್ರೀಣಯೇ ಪೂರ್ಣಬೋಧಂ ಅಂತ ಹೇಳುವಾಗ ಭವತು ಭೀರ್ ಮಾ. ಭೀ ಅಂದ್ರೆ ಭಯ, ಮಾ ಅಂದ್ರೆ ಬೇಡ ಅಂತ ಅರ್ಥ. ಅಂದ್ರೆ ಭಯ ಪಡಬೇಡಿ, ಹೆದರಬೇಡಿ ಎನ್ನುವಂತ ಅರ್ಥ ಭೀಮ ಶಬ್ದಕ್ಕೆ. ಅದನ್ನ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಯಾರೂ ಭಯ ಪಡಬೇಡಿ, ಭಗವಂತನ ಭಕ್ತ ಯಾರೂ ಕೂಡ ಭಯ ಪಡತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಭಯವನ್ನ ಪರಿಹಾರ ಮಾಡಿರ್ತಕ್ಕಂಥದ್ದು ಆಚಾರ್ಯರಾದ್ರಿಂದ ಅವರನ್ನ ಭೀಮ ಅಂತಾನು ಕರೆ. ಹೀಗೆ ಭೀಮ ಅಂದ್ರೆ ಭಯ ಪರಿಹಾರಕರು ಎಂಬಂತ ಅರ್ಥದಲ್ಲಿ ಮೂಲ ರೂಪಕ್ಕೂ ಅವತಾರ ತ್ರಯಗಳಿಗೂ ಅನ್ವಯ ಆಗತಕ್ಕಂಥದ್ದು. ಆ ದೃಷ್ಟಿಯಿಂದ ಇದನ್ನ ಈ ವಿಶೇಷ ಗುಣವನ್ನ ಕೊಂಡಾಡತಕ್ಕಂಥದ್ದು ಋಗ್ವೇದ. ಪವಮಾನ ಸೂಕ್ತ. ವಾಯುದೇವರ ಅಭಯಪ್ರದರು, ಹೇಗೆ ಭಯ ಪರಿಹಾರಕರು ಎಂಬಂತ. ಆದ್ರಿಂದ ವಾಯುದೇವರನ್ನ ಚಿಂತನೆ ಮಾಡಿ ಭಯ ಪರಿಹಾರಕರು ಎಂಬಂತ ದೃಷ್ಟಿಯಿಂದಲೇನೆ ವಾಯುದೇವರನ್ನ ಚಿಂತನೆ ಮಾಡಿದ್ರೆ ಇಹ ಪಾರತ್ರಿಕ ಸಂಸಾರ ಭಯವೂ ಪರಿಹಾರ ಆಗತ್ತೆ, ನರಕಾದಿ ಅನರ್ಥಗಳ ಭಯವೂ ಕೂಡ ಪರಿಹಾರ ಆಗತಕ್ಕಂಥದ್ದು ಅಂತ ಆ ಮಂತ್ರ, ಪವಮಾನ ಸೂಕ್ತದ ಮಂತ್ರ ಕೊಂಡಾಡತಕ್ಕಂಥದ್ದು ವಾಯುದೇವರ ಮಹಿಮೆಯನ್ನ. ಯದಂತಿ ಎಚ್ಚ ದೂರಕ್ಕೆ ಭಯಂ ವಿಂದತಿ ಮಾವಿಹ ಪವಮಾನ ವಿತಜ್ಜಹಿ. ಪವಮಾನ ವಾಯುದೇವರು, ಅಂತಹ ವಾಯುದೇವರೇ ಭಯವನ್ನ ಪರಿಹಾರ ಮಾಡಿ. ಯದಂತಿ ಎಚ್ಚ ದೂರಕ್ಕೆ, ಹತ್ತಿರದ ಭಯ, ದೂರದ ಭಯ. ಹತ್ತಿರದಲ್ಲಿರುವವರಿಂದ ಬರುವಂತಹ ಭಯ, ದೂರದಲ್ಲಿರುವವರಿಂದ ಬರುವಂತಹ ಭಯ. ಹತ್ತಿರ ಯಾರು? ನಮ್ಮ ಸುತ್ತಮುತ್ತಲಿರೋರಂತಲ್ಲ, ನಮ್ಮೊಳಗೆ ಇರತಕ್ಕಂತಹ ಹತ್ತಿರ, ಅತ್ಯಂತ ಹತ್ತಿರ ಇರತಕ್ಕಂತಹದ್ದು ಒಳಗಿರತಕ್ಕಂತಹ ದುಷ್ಟ ಆಲೋಚನೆಗಳು, ದುಷ್ಟ ಇದೆಲ್ಲವೂ ಕೂಡ ಕಾಮಕ್ರೋಧಾದಿಗಳು. ಆ ಭಯವನ್ನು ಪರಿಹಾರ ಮಾಡತಕ್ಕಂತಹದ್ದು. ಮತ್ತು ಹೊರಗಿನ ಶತ್ರುಗಳಿಂದ ಬರುವಂತ ಭಯವನ್ನ ಪರಿಹಾರ ಮಾಡತಕ್ಕಂತ ಅತಿ ಹತ್ತಿರ, ಅತಿ ಭಯ ದೂರ. ಅಷ್ಟೇ ಅಲ್ಲ, ಹತ್ತಿರ ಅಂದ್ರೆ ನಾವಿರತಕ್ಕಂತಹ ಸಂಸಾರವೇ ಒಂದು ಭಯ. ಪಾರತ್ರಿಕ ನರಕಾದಿ ಅನರ್ಥಗಳ ಭಯ. ಈ ಐಹಿಕ ಪಾರತ್ರಿಕ ಭಯವನ್ನ ಪರಿಹಾರ ಮಾಡತಕ್ಕಂತಹದ್ದು ವಾಯುದೇವರು ಅಂತ ಅದು ಪವಮಾನ ಸೂಕ್ತ ಕೊಂಡಾಡತಕ್ಕಂತಹದ್ದು ವಾಯುದೇವರನ್ನ. ಎಲ್ಲ ಗುಣಗಳನ್ನ ವಿಶೇಷವಾಗಿ ಕ್ರೋಢೀಕರಿಸಿ ಹೇಳ್ತಾರೆ ವೇದವ್ಯಾಸರು. ಭೀಮ ಅಂತ ವಾಯುದೇವರನ್ನು ಕೊಂಡಾಡತಕ್ಕಂತಹದ್ದು. ಹಾಗಾಗಿ ಸುಂದರವಾಗಿ ದಾಸರಾಯರು ವರ್ಣನೆ ಮಾಡ್ತಾರೆ. ಅಂಜಿ ಕಿನ್ಯಾತಕಯ್ಯ ಸಜ್ಜನರಿಗೆ ಭಯವೂ ಇನ್ಯಾತಕಯ್ಯ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ. ಸಂಜೀವರಾಯರಂದ್ರೆ ಜೀವಪ್ರದರಾಗಿರ್ತಕ್ಕಂತಹ ವಾಯುದೇವರು, ಹನುಮಂತ, ಭೀಮ, ಆಚಾರ್ಯ, ಹೀಗೆ ಅವತಾರ ತ್ರಯಗಳು ಕೂಡ ಸಂಜೀವರಾಯರ. ಅಂತಹ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಯಾಕೆ ಅಂಜಿಕೆ, ಇನ್ಯಾರ ಭಯ ಅಂತ. ಹೀಗೆ ಭಯ ಪರಿಹಾರಕರು ಎಂಬಂತ ಅರ್ಥದಲ್ಲಿ ವಿಶೇಷವಾಗಿ ದಾಸರಾಯರು ಕೂಡ ಕೊಂಡಾಡಿರ್ತಕ್ಕಂತಹದ್ದು ಆ ಭೀಮ ರೂಪವನ್ನ. ಅಂದ್ರೆ ಅಭಯಪ್ರದರು, ಭಯ ಪರಿಹಾರಕರು ಎಂಬಂತ ಅರ್ಥದಲ್ಲಿ ಚಿಂತನೆ ಮಾಡ್ತಾರೆ. ಹೀಗೆ ವಾಯು ಭೀಮ ಅಂತ ಅವತಾರ ತ್ರಯಗಳನ್ನು ಸೇರಿಸಿಕೊಂಡು ವರ್ಣನೆ ಮಾಡಿರ್ತಕ್ಕಂತಹದ್ದು ವೇದವ್ಯಾಸರು ಭೀಮ ಶಬ್ದದಿಂದ. ಆಮೇಲೆ ಮೂರನೆಯದಾಗಿ ಹೇಳ್ತಕ್ಕಂತಹದ್ದು ವಾಯು ಭೀಮ ಭೀಮನಾದ. ಭೀಮನಾದ ಅದು ಒಂದು ಹೆಸರು, ಅದು ಒಂದು ಶಬ್ದ, ಅದು ಒಂದು ನಾಮ. ವಾಯುದೇವರ ನಾಮಗಳಲ್ಲಿ ಭೀಮನಾದ ಎನ್ನುವಂತಹದ್ದು ಒಂದು ಹೆಸರು. ವಾಯುದೇವರಿಗೂ ಇರುತ್ತೆ ಮೂಲ ರೂಪಕ್ಕೆ, ಅವತಾರಗಳಿಗೂ ಕೂಡ ಭೀಮನಾದ ಎಂಬಂತಹ ನಾಮ ಅನ್ವಯ ಆಗುತ್ತೆ ಅನ್ನೋದನ್ನ ಸುಂದರವಾಗಿ ತೋರಿಸಿಕೊಡ್ತಕ್ಕಂತಹದ್ದು ಯಥಾಮತಿ. ಆ ಭಾಗವನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳಿ ಪ್ರವಚನವನ್ನು ಕೃಷ್ಣಾರ್ಪಣ.
यः सर्वगुणसम्पूर्णः सर्वदोषविवर्जितः प्रियतां प्रीतयेमानं विष्णुर्मे परमसुहृत् अक्षयं कर्म यस्मिन् परेष्वर्पितं तत्क्षयं यान्ति दुःखानि नामतः अप्सरो योजनः सर्वदेवामृतः तत्क्षयं यस्य विष्णुं ज्ञानादिकं प्रीणयामो